ಮುಗಿಸ್ಬೇಕಾಗಿತ್ತು. ಆದರೆ 10ವರೆಗೆ ನಮ್ಮ ಪ್ರಸಂಗ ಚಾಲು ಆಗ್ತಾ ಇದೆ. ನಾವು ಪ್ರಸಂಗ ಕಡೆ ಹೋಗೋಣ. ಓಕೆ, ದೇವರ ನಾಮಕ್ಕೆ ಸ್ತೋತ್ರ. ಕಳೆದ ವಾರ ಎಲ್ಲ ದೇವರು ನಮ್ಮನ್ನು ಅದ್ಭುತವಾಗಿ ಕಾಯ್ದು ಕಾಪಾಡಿ ಈ ಒಂದು ದಿನ ಆತನ ಸನ್ನಿಧಿಯಲ್ಲಿ ಮಕ್ಕಳೇ ಈಗ ಆವಾಜ್ ಮಾಡಬಾರ್ದು, ಯಾರು ಸುಮ್ಮನೆ ಅವನು ಬಂದು ಅದನ್ನು ನೋಡ್ತಾನೆ. ನೋಡಿದಾಗ ಏನಾಗ್ತದೆ, ಇದನ್ನು ಯಾಕೆ ಇಡಬೇಕು, ಇದನ್ನು ಏನು ಮಾಡ್ಬೇಕಂತ ಕಡಿದು ಬಿಸಾಕಂತ ಯಾರಿಗೆ ಹೇಳ್ತಾರೆ? ತೋಟಗಾರನಿಗೆ ಹೇಳ್ತಾನೆ. ತೋಟಗಾರನಿಗೆ ಏನ್ ಹೇಳ್ತಾನೆ, ಈಗ ಇದನ್ನು ಇನ್ನು ಇಡಬೇಡ. ಯಜಮಾನನು ಬಂದಾಗ ಏನ್ ಹೇಳ್ತಾ ಇದ್ದಾನೆ, ಅದನ್ನು ಕಡೆದು ಬಿಸಾಕು ಬಿಡು. ಯಾಕೆ ಅಂದ್ರೆ ಅದು ಏನ್ ಮಾಡ್ತಾ ಇಲ್ಲ, ಫಲ ಕೊಡ್ತಾ ಇಲ್ಲ. ಓಕೆ, ಆದ್ರೆ ಅವನು ತುರಂತ ಬಂದು ಕಡ್ದು ಹಾಕಿದನ, ಏನ್ ಮಾಡಿದನು, ವೇಟ್ ಮಾಡಿದ, ಕಾಯ್ದ. ಎಷ್ಟು ವರ್ಷ ಆಗಿತ್ತಂತ? 3 ವರ್ಷ ಆಗಿತ್ತಂತ ಹೇಳ್ತದೆ ಬೈಬಲ್. 3 ವರ್ಷದಿಂದ ಈ ಗಿಡ ಏನ್ ಮಾಡ್ತಾ ಇಲ್ಲ, ಫಲನೇ ಕೊಡ್ತಾ ಇಲ್ಲ. ಮತ್ತೆ ಇದು ಏನ್ ಮಾಡ್ತಾ ಇದೆ, ಆ ಜಗನು ಹಿಡ್ಕೊಂಡು ಕುಂತಿದೆ. ಈಗ ಏನ್ ಮಾಡೋಣ, ಇದನ್ನು ಕಿತ್ತಾಕೋಣ. ಆದ್ರೆ ಆ ತೋಟಗಾರನೇನು ಹೇಳ್ತಾ ಇದ್ದಾನೆ ಅಂದ್ರೆ, ಇನ್ನು ಸ್ವಲ್ಪ ವೇಟ್ ಮಾಡೋಣ, ತಾಳೋಣ, ಇನ್ನೂ 1 ವರ್ಷ. ಅವಾಗಿನ ಇದು ಫಲ ಕೊಡ್ಲಿಲ್ಲ ಅಂತಂದ್ರೆ ಏನ್ ಮಾಡೋಣ, ನಾವು ಇದನ್ನು ಕಳೆದು ಹಾಕೋಣ. ಆದ್ರೆ ಈ 1 ವರ್ಷ ಕಾಲ ಏನ್ ಮಾಡೋಣ, ನಾವು ವೇಟ್ ಮಾಡೋಣ ಇದ್ರ ಬಗ್ಗೆ. ಅದಕ್ಕೋಸ್ಕರ ಏನ್ ಬೇಕೆಲ್ಲ ಮಾಡಿ, ಮೇನ್ ಏನು, ಅದು ನೀವು ಏನಾರು ಹಾಕಿದ್ರು ಅದು ಯಾವಾಗ ತನ ವೇಟ್ ಮಾಡ್ಬೇಕು. ನೀವು ಆ ಕಾಲ ಬರುತ್ತಾನ, ಫಲ ಕಾಲ ಬರುತ್ತಾನ, ಏನ್ ಮಾಡ್ಬೇಕು, ವೇಟ್ ಮಾಡ್ಲೇಬೇಕು. ನೀವತ್ತು ಗೊಬ್ಬರ ಹಾಕ್ಬೋದು, ನೀರ್ ಹಾಕ್ಬೋದು, ಎಣ್ಣೆ ಹೊಡಿಬೋದು, ಇನ್ನ ಏನೇನು. ಓಕೆ, ಹೌದಲ್ಲ? ಓಕೆ, ಇಷ್ಟು ಮಾಡ್ಬೇಕು. ಬಟ್ ಇವೆಲ್ಲ ಮಾಡಿದ ಏನ್ ಮಾಡ್ಬೇಕು, ವೇಟ್ ಮಾಡ್ಬೇಕು ಅಲ್ಲ. ಇವತ್ತು ನನ್ನ ಪ್ರಸಂಗ ಅದೇ, ವೇಟ್ ಮಾಡ್ಬೇಕು, ತಾಳ್ಮೆ ಬಗ್ಗೆ. ನಾನು 3 days or 4 days ಬ್ಯಾಕ್ ಒಂದು ವಿಡಿಯೋ ಮಾಡಿದೆ. ಎಷ್ಟು ಜನ ನೋಡಿದ್ರೆ? ನೋಡಿ ಏನು ಮಾಡಿದ್ರಿ? ಯಾರಿಟ್ಟಿಲ್ಲ ಸ್ಟೇಟಸ್? ಯಾರಿಟ್ಟಿಲ್ಲ? ಎಷ್ಟು ಜನ ನಮ್ಮ ಪಾಸ್ಟರ್, ನಿಮ್ಮ ಚರ್ಚ್ ಪಾಸ್ಟರ್ ಏನೋ ಒಂದು ವಿಡಿಯೋಗಳು ರೆಡಿ ಮಾಡಿದಾಗ ಅದನ್ನು ಕೇಳಿ ಇಡಬಾರ್ದು, ಹಂಗೆ ಅದನ್ನು ಸ್ಟೇಟಸ್ಗಳಿಗೆ ಹಾಕಬೇಕು. ಪಾಸ್ಟರ್ಗೋಸ್ಕರ ಅಲ್ಲ, ಪಾಸ್ಟರ್ಗೂ ಹೆಲ್ಪ್ ಆಗ್ತದೆ ಅದರಿಂದ, ಮತ್ತು ನಿಮ್ಮ ಪಾಸ್ಟರ್ ಅಂತ ಸ್ವಲ್ಪ ಜನರಿಗೂ ಗೊತ್ತಾಗ್ತದೆ. ಹೌದಲ್ಲ? ಏನು ಮಾಡ್ತೀರಿ, ನೋಡ್ತೀರಿ, ಆ ಕಡೆ ಬಿಟ್ಟು ಬಿಡ್ತೀರಿ. ಆ ಒಂದು ವಿಡಿಯೋ ಮಾಡೋಕೆ ನಾನು ಎಷ್ಟು ಟೈಮ್ ತೊಗೊತೀನಿ ಗೊತ್ತಾ? ಎಷ್ಟು ಟೈಮ್ ಆಗ್ತದೆ. ಬಟ್ ನಂತರ ನೋಡ್ತೀನಿ ಯಾರ್ಯಾರು ಇಡ್ತಾರೆ, ಬಟ್ ನಮ್ಮ ಹುಡುಗರು ಯಾರು ಇಡಲ್ಲ ಸ್ಟೇಟಸ್ಗಳಿಗೆ. ನಾನು ಬೇರೊಬ್ಬರು ಎಲ್ಲರೂ ಇಡ್ತಾರೆ ನನ್ನ ವೀಡಿಯೋಸ್. ನೀವು ಯಾಕೆ ಇಡಲ್ಲ ಗೊತ್ತಿಲ್ಲ, ಇಷ್ಟ ಎಲ್ಲ ಕಾಣ್ತದೆ ಅಲ್ಲ. ಓಕೆ, ಇರಲಿ, ದೇವ್ರು ನಿಮ್ಮನ್ನು ಆಶ್ವಾಸಲಿ. ನಾನು ಅದೇ ವಿಷಯದಲ್ಲೇ ನಾನು ಮಾತಾಡಲು ಇಷ್ಟಪಡ್ತೇನೆ ಇವತ್ತು ದಿನ. ತಾಳ್ಮೆಯ ಬಗ್ಗೆ, ಬೈಬಲಲ್ಲಿ ತಾಳ್ಮೆಯ ಬಗ್ಗೆ ನಾವು ಇವತ್ತು ನೋಡೋಣ. ಆ 1 ವರ್ಷ ಆ ಒಂದು ತೋಟಗಾರನ ಯಜಮಾನನಿಗೆ ಹೇಳ್ತಾನೆ, ಕಾಯೋಣ ಇನ್ನೂ ಸ್ವಲ್ಪ, ಈ 1 ವರ್ಷ ಕಾಯೋಣ. ನಾವು ಈ ವರ್ಷಕ್ಕೆ ಇದು ಫಲ ಕೊಡದೆ ಹೋದರೆ ನಾವೇನು ಮಾಡೋಣ, ಇದನ್ನು ಕಳೆದಾಕಿಬಿಡೋಣ. ಬಟ್ ಅದುವರೆಗೂ ತಾಳ್ಮೆ ಬೇಕು. ಇವತ್ತು ನಮ್ಮ ಜೀವಿತದಲ್ಲಿ ತಾಳ್ಮೆ ಅನ್ನುವಂಥದ್ದೇ ಈ ಪರಿಸ್ಥಿತಿಯಲ್ಲಿ ಅನೇಕರು ಕಳೆದುಕೊಂಡಿದ್ದಾರೆ. ತಾಳ್ಮೆ ಇಲ್ಲ ಜನರಿಗೆ, ಪೇಷನ್ಸ್ ಇಲ್ಲ, ಕಾಯುವಿಕೆ ಇಲ್ಲ. ಯಾಕೆ ಗೊತ್ತಾ? ಪ್ರತಿಯೊಂದು ವಿಷಯ ಅತಿ ಬೇಗನೆ ಬೇಕು, ಅತಿ ಬೇಗನೆ ಆಗಬೇಕು. ಯಾವುದೇ ಒಂದು ವಿಷಯ ನಾವು ಪಡ್ಕೋಬೇಕಾದ್ರೆ ಅದಕ್ಕೆ ಪ್ರಯಾಸ ಎಷ್ಟು ಪಡ್ತೀವೋ ಗೊತ್ತಿಲ್ಲ, ಆದರೆ ಅದು ಯಾವಾಗ ಆಗುತ್ತದೆ ಅನ್ನುವಂಥ ಆಲೋಚನೆಯಲ್ಲಿ ಇರ್ತೀವಿ. ಎಕ್ಸಾಮ್ ಬರೆದಿರ್ತೇವೆ, ಎಕ್ಸಾಮ್ ಬರೆದ ನಂತರ ಏನು ಬರಬೇಕಾಗಿದೆ, ರಿಸಲ್ಟ್ ಬರಬೇಕಾಗಿದೆ. ನನ್ಗೆ ಗೊತ್ತಿದೆ ರಿಸಲ್ಟ್ ಯಾವಾಗ ಬರ್ತದೆ ಎಂಬುದಾಗಿ, ಆದರೂ ಏನು ಮಾಡ್ತಾ ಇದ್ದೇವೆ, ಆತುರ ಇದೆ, ಕಾಯ್ತಾ ಇದ್ದೇವೆ ಆ ಡೇಟ್ ಯಾವಾಗ ಬರ್ತದೆ ಅಲ್ಲ. ಕೆಲವೊಬ್ಬರು ವಯಸ್ಸು ಆಯ್ತಂದ್ರೆ 25 ಆಯ್ತಂದ್ರೆ ಶುರು ಆಗ್ಬಿಡ್ತದೆ, ಮದುವೆ ಯಾವಾಗ ಆಗ್ತೀನಿ, ಹೆಣ್ಣು ಸಿಗ್ತಾ ಇಲ್ಲ, ಗಂಡು ಸಿಗ್ತಾ ಇಲ್ಲ, ಮದುವೆ ಯಾವಾಗ ಆಗ್ತೀನಿ. ಮದುವೆ ಅದಕ್ಕೊಂದು ಟೈಮ್ ಇದೆ, ಮದುವೆ ಖಂಡಿತ ಆಗ್ತದೆ. ಆಗೋರು 20 ವರ್ಷದಲ್ಲಿನೂ ಆಗೋಗ್ತದೆ, ಆಗ್ಲಾರ್ದವ್ರು 50 ವರ್ಷನೂ ಆಗಲ್ಲ, ಹೌದಾ? ಬಟ್ ಆಗ್ಬೇಕಂದ್ರೆ 50 ವರ್ಷದಲ್ಲಿಯೂ ಮದುವೆ ಮಾಡ್ಕೊಂಡವ್ರು ಇದ್ದಾರೆ, ಹೌದಾ? ಅದು ಆಹಾ ಸಮಯಕ್ಕೆ, ಆಹಾ ವೇಳೆಗೆ ಏನು ನಮ್ಮ ಜೀವಿತದಲ್ಲಿ ನಡೆಯಬೇಕು ಅದು ಖಂಡಿತ ನಡೀತದೆ. ಅದನ್ನು ಯಾರು ತಪ್ಪಿಸಲು ಆಗಲ್ಲ. ಆದ್ರೆ ನಮ್ಮಲ್ಲಿ ಏನಿಲ್ಲ ಗೊತ್ತಾ, ತಾಳ್ಮೆ ಇಲ್ಲ. ಇವತ್ತು ಈ ತಾಳ್ಮೆಯ ವಿಷಯದಲ್ಲಿ ನಾವು ನೋಡೋಣ. ಕೆಲವೊಂದು ವಾಕ್ಯದಿಂದ ಇದು ಎಷ್ಟು ಮುಖ್ಯವಾಗಿದೆ, ಯಾಕೆ ನಮಗೆ ತಾಳ್ಮೆ ಬೇಕು. ಇವತ್ತು ಕ್ರೈಸ್ತರಾದಂಥ ನಾವು ನೀವುಗಳು, ವಿಶ್ವಾಸಿಗಳಾದಂಥ ನಾವು ನೀವುಗಳು ಎಷ್ಟು ತಾಳ್ಮೆ ಉಳ್ಳವರಾಗಿದ್ದೇವೆ. ನಾವು ಯಾವ ರೀತಿಯಲ್ಲಿ ತಾಳ್ತಾ ಇದ್ದೇವೆ.
ಇವತ್ತು ನಮಗೆ ಎಷ್ಟು ಪೇಷನ್ಸ್ ಇದೆ. ನಾವು ನಮ್ಮ ಜೀವಿತದಲ್ಲಿ ಯಾವುದೊಂದು ಪಡೆದುಕೊಳ್ಳಬೇಕಾದ್ರೆ ನಾವು ದೇವರ ವಿಷಯವಾಗಿರಬಹುದು, ನಾವು ವಾಕ್ಯದ ಮುಖಾಂತರ ನಮಗೆ ಬಂದದ ವಾಗ್ದಾನಗಳ ವಿಷಯವಾಗಿರಬಹುದು, ನಾನು ಎಷ್ಟು ತಾಳ್ಮೆಯಿಂದ ಅದನ್ನು ಎದುರು ನೋಡ್ತಾ ಇದ್ದೇನೆ. ಆ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರುತ್ತದೆ ಎಂಬುದಕ್ಕಾಗಿ ನಾನು ಎಷ್ಟು ತಾಳ್ಮೆಯಿಂದ ಅದನ್ನು ಎದುರು ನೋಡ್ತಾ ಇದ್ದೇನೆ. ಮತ್ತು ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೇನೆ, ಆ ವಾಗ್ದಾನವು ನನ್ನ ಜೀವಿತದಲ್ಲಿ ನೆರವೇರಬೇಕಾದ್ರೆ ನಾನು ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೇನೆ. ನಾವು ಒಂದು ವಚನ ಓದೋಣ. ಇಬ್ರಿಯರ ಪತ್ರಿಕೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ವಚನ 36ರಿಂದ ಕೆಲವೊಂದು ವಚನ ಓದಿ. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ಆಮೆನ್, ಹಲ್ಲೆಲೂಯಾ. ಏನಂತ ಇದೆ? ದೇವರ ಚಿತ್ತವನ್ನು ನೆರವೇರಿಸಿ ಆ ವಾಗ್ದಾನದ ಫಲವನ್ನು ಹೊಂದಬೇಕಾದ್ರೆ ಏನ್ ಬೇಕು? ತಾಳ್ಮೆ ಬೇಕು. ಹೇಳಿ ನಿಮ್ಮ ಪಕ್ಕದವರಿಗೆ, ತಾಳ್ಮೆ ಬೇಕು. ಹೇಳಿ, ಎದಕ್ಕೆ ತಾಳ್ಮೆ ಬೇಕು? ಎದಕ್ಕೆ ಬೇಕು? ದೇವರ ವಾಗ್ದಾನ ನೆರವೇರಬೇಕಾದ್ರೆ ಫಲ ಹೊಂದಬೇಕಾದ್ರೆ ಏನ್ ಬೇಕು ನಿಮಗೆ? ತಾಳ್ಮೆ ಬೇಕು. ಆನ್ಲೈನ್ ಅವ್ರಿಗೆ ಸಹ ಹೇಳ್ತಾನೆ, ತಾಳ್ಮೆ ಬೇಕು. ನಿಮ್ಮ ಜೀವಿತದಲ್ಲಿ ದೇವರ ವಾಗ್ದಾನ ನಮ್ಗೆ ಅನ್ಸ್ತದೆ, ನಾನು ದೇವರು ಹೇಳಿದೆ ಎಲ್ಲ ಮಾಡಿದೆ, ನಾನು ಸಂಡೇ ಚರ್ಚ್ಗೆ ಹೋಗ್ತೇನೆ, ನಾನು ಕಾಣಿಕೆ ಕೊಡ್ತೇನೆ, ನಾನು ಇದು ಮಾಡ್ತೇನೆ, ಅದು ಮಾಡ್ತೇನೆ, ಮತ್ತೆ ಯಾಕೆ ನನಗೆ ಆಶೀರ್ವಾದ ಬರಲಿಲ್ಲ? ಯಾಕೆ ನನಗೆ ಒಳ್ಳೇದಾಗಲಿಲ್ಲ? ಯಾಕೆ ಇನ್ನು ನನ್ನ ಪರಿಸ್ಥಿತಿಗಳು ಮಾರ್ಪಡಲಿಲ್ಲ? ನಾನು ಇಷ್ಟು ದಿನ ಆಯಿತು ಚರ್ಚ್ಗೆ ಹೋಗ್ತಾ ಇದ್ದೇನೆ, ನಾನು ಇಷ್ಟು ವರ್ಷ ಆಯಿತು ನಾನು ಆಲಯಕ್ಕೆ ಹೋಗ್ತಾ ಇದ್ದೇನೆ, ನಾನು ಇಷ್ಟು ಪ್ರೇಯರ್ ಮಾಡ್ತಾ ಇದ್ದೇನೆ, ಅಷ್ಟು ಪ್ರೇಯರ್ ಮಾಡ್ತಾ ಇದ್ದೇನೆ, ಆದರೆ ಯಾಕೆ ಆಗಲಿಲ್ಲ? ಯಾವಾಗಲೂ ಒಂದು ಕಂಪ್ಲೇಂಟ್ ಒಂದಿಗೆ ಇದ್ದೀವಿ ನಾವು, ಬಟ್ ಪೇಷನ್ಸ್ ಒಂದಿಗೆ ಇಲ್ಲ, ತಾಳ್ಮೆ ಒಂದಿಗೆ ಇಲ್ಲ. 4 ದಿನ ಚೆನ್ನಾಗಿರ್ತೇವೆ, ಒಳ್ಳೆ ವಿಶ್ವಾಸದಲ್ಲಿರ್ತೇವೆ, 5ನೇ ದಿನಕ್ಕೆ ಮತ್ತೆ ನಮ್ಮ ಏನಾಗ್ತದೆ? ಗುಣಮುಟ್ಟುವಿಕೆ ಶುರು ಆಗುತ್ತದೆ. ಇಸ್ರಾಯೇಲರು ಮನ್ನಾ ಸಿಕ್ಕಿದಾಗ ಖುಷಿದ್ರು, ಆದರೆ ಮನ್ನಾ ತಿಂದಿಗೆ ಹೊಟ್ಟೆ ತುಂಬಿದ ನಂತರ ಅವ್ರಿಗೆ ಏನು ಬೇಕಾಗಿತ್ತು? ಈಗ ಫಿಶ್, ಮಟನ್, ಮಚ್ಚಿ ಬೇಕಾಗಿದೆ, ಸಾಕಾಗಿದೆ ಅದು ತಿಂದು ಅಲ್ಲ. ಒಂದು ಕಡೆ ಚೆನ್ನಾಗಿ ನೀರು ಬರ್ತಾ ಇದೆ, ಇನ್ನೊಂದು ಕಡೆ ಅಂತಾರೆ ನಮಗೆ ಏನು ಸಾಯ್ಲಿಕ್ಕೆ ಬಿಟ್ಟು ಎಂಬುದಾಗಿ. ಎದುವರೆಗೆ ಎಲ್ಲ ಸಿಗ್ತದೆ, ತೃಪ್ತರಾಗಿರ್ತಾರೆ. ನಂತರ ಸ್ವಲ್ಪ ಪೇಷನ್ಸ್ ಇಲ್ಲ, ಮುಂದೆ ಏನು ದೊಡ್ಡ ಕಾರ್ಯ ಆಗಬೇಕಾಗಿದೆ, ಮುಂದೆ ಏನು ದೊಡ್ಡ ಅದ್ಭುತ ನಡೆಯಬೇಕಾಗಿದೆ, ಆದರೆ ಏನಿಲ್ಲ? ತಾಳ್ಮೆ ಇಲ್ಲ. ಯಾವಾಗ ನೋಡಿದ್ರು ನಿಜವಾಗಿ ಮೋಶೆ ಯಾವ ರೀತಿ ಅವರನ್ನು ನಡೆಸಿದಿರ್ಬೇಕೆಂಬುದಾಗಿ ಯೋಚಿಸಿದ್ರೆ ಬಹಳ ಅದು ಓದಬೇಕಂದ್ರೆ, ವಿಮೋಚನೆ ಕಾಂಡ ಓದಬೇಕಂದ್ರೆ ಅದು ಆ ಜನರು ಎಷ್ಟು ಗುಣಗುಟ್ಟಿದ್ರು, ಎಷ್ಟು ಕಿರಿಕಿರಿ ಮಾಡಿದ್ರು, ಏನೆಲ್ಲ ಮಾಡಿದ್ರು. ಸ್ವಲ್ಪ ಹೊತ್ತಿಗೆ ಆ ಮೋಶೆ ಪಾಪ ಎಂಥ ಪೇಷನ್ಸ್ ಅಲ್ಲ, ಎಂಥ ಪೇಷನ್ಸ. ಇವತ್ತಿನ ಕಾಲ ಇತ್ತಂದ್ರೆ ಇವತ್ತಿನ ಕಾಲ ಯಾರಷ್ಟು ಪೇಷನ್ಸೇ ಇಲ್ಲ. ಇವತ್ತು ನಾವು ವಿಶ್ವಾಸಿಯಲ್ಲಿ ಪೇಷನ್ಸ್ ಇಲ್ಲ, ಸೇವಕರಲ್ಲೂ ಕೂಡ ತಾಳ್ಮೆನೇ ಇಲ್ಲ. ಸೇವಕನೇನು ಹೇಳಿದ್ರೆ ವಿಶ್ವಾಸಿ ಗುರ್ರ ಅಂತಾರೆ, ವಿಶ್ವಾಸ ಏನಾದರೆ ಸೇವಕ ಗುರ್ರ ಅಂತ ಬಿಡ್ತಾರೆ. ಒಬ್ರಿಗೊಬ್ಬರು ಏನಿಲ್ಲ, ಇವತ್ತು ತಾಳ್ಮೆ ಶಕ್ತಿ ಇಲ್ಲ. ಹಾಗಾಗಿ ಸಭೆಗಳೇನಾಗ್ತಾ ಇದ್ದಾವೆ? ಸಂಖ್ಯೆಯಲ್ಲಿ ಬೆಳೀತಾ ಇದ್ದಾವೆ, ಆದರೆ ಒಳಗೆ ಪೋಕಳಿದೆ, ಖಾಲಿ ಇದೆ, ಏನಿಲ್ಲ ಒಳಗಡೆ. ಸಂಖ್ಯೆಯಿಂದ ಜಗ್ಗಿ ದೊಡ್ಡ ಆಗಿದ್ದಾವೆ, ಆದರೆ ಆ ಸಭೆಗಳಲ್ಲಿ ಇವತ್ತಿಗೂ ಏನಿಲ್ಲ? ಸಾಮರ್ಥ್ಯವಾದಂಥ ವಿಷಯಗಳಿಲ್ಲ. ತಾಳ್ಮೆ ಬೇಕು. ಇವತ್ತು ಈ ವಾಕ್ಯ ನಮಗೆ ಹೇಳ್ತದೆ ತಾಳ್ಮೆ ಬೇಕು. ಇನ್ನು ಮುಂದೆ ಹೋದ್ರಿ, ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಓಕೆ, ನಂಬಿಕೆಯಿಂದಲೇ ಬದುಕುವನು. ಇನ್ನು ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದದ್ದೇ. ಅಂದ್ರೆ ಏನ್ ಹೇಳ್ತಾ ಇದ್ದಾನೆ? ನಿನ್ನ ಜೀವಿತದಲ್ಲಿ ದೇವರು ಹೇಳಿದನು ಖಂಡಿತ ಮಾಡ್ತಾನೆ. ದೇವರ ವಾಗ್ದಾನ ನಿನ್ನಲ್ಲಿ ನೆರವೇರ್ತದೆ. ಆದರೆ ನೀನೇನು ಮಾಡ್ತೀಯ? ಅನೇಕ ವೇಳೆಯಲ್ಲಿ ನಂಬಿಕೆಯನ್ನು ಕಳ್ಕೊಂತೀಯ. ನಾವು ಅನೇಕ ವೇಳೆಯಲ್ಲಿ ನಂಬಿಕೆಯನ್ನು ಕಳ್ಕೊಂಡು ನಾವೇನು ಮಾಡ್ತೇವೆ? ಹಿಂದಕ್ಕೆ ಸರಿದು ಬಿಡ್ತೇವೆ. ಇನ್ನು ಇದು ಆಗ್ತದೋ ಇಲ್ಲ, ಇದು ನನಗೆ ಸಿಗ್ತದೋ ಇಲ್ಲ, ಇದು ನನ್ನ ಜೀವಿತದಲ್ಲಿ ನಡೆಯುತ್ತದೋ ಇಲ್ಲ. ಸೇವಕ ಯಾವುದೋ ಕಾಲಕ್ಕೆ ಹೇಳಿದ ಅದು ಇನ್ನೂ ಆಗಲಿಲ್ಲ ಅಂತ ನಾವೇನು ಮಾಡ್ತೇವೆ? ಅದನ್ನು ಮರೆತು ಬಿಡ್ತೇವೆ, ನಾವು ಅದನ್ನು ದೂರ ಮಾಡ್ಕೊಂಡು ಬಿಡ್ತೇವೆ. ಆದರೆ ದೇವರ ವಾಕ್ಯ ಏನು ಹೇಳ್ತದೆ? ಅದು ಹೇಳಿದ್ದನ್ನು ಆತನು ಮಾಡ್ತಾನೆ, ಅದು ನೆರವೇರ್ತದೆ. ಆದರೆ ನೀನು ಅದಕ್ಕೆ ಏನಾಗಬೇಡ, ಹಿಂದೆಗೆಯಬೇಡ. ಯಾಕಂದ್ರೆ ಅದರಲ್ಲಿ ಯಾರಿಗೆ ಸಂತೋಷವಿಲ್ಲ? ದೇವರಿಗೆ ಸಂತೋಷವಿಲ್ಲ. ಯಾಕಂದ್ರೆ ನಾನು ನೀನು ನಂಬಿದಂಥ ದೇವರು ಆತನು ಮನುಷ್ಯನಲ್ಲ, ತಾನು ಮಾತು ಕೊಟ್ಟು ಮರೆತು ಹೋಗುವ ಆತನಲ್ಲ. ಆತನು ಏನು ಹೇಳಿದ್ದಾನೆ, ಹೇಗೆ ಹೇಳಿದ್ದಾನೆ ಹಾಗೆ ಮಾಡುವ ಆತನಾಗಿದ್ದಾನೆ.
ನಾವು ಅನೇಕ ಉದಾಹರಣೆಗಳನ್ನು ಬೈಬಲಲ್ಲಿ ನೋಡುವುದಾದ್ರೆ, ಅನೇಕ ವ್ಯಕ್ತಿಗಳ ಬಗ್ಗೆ ನೋಡುವುದಾದ್ರೆ ನೋಡಿ, ಅಬ್ರಹಾಮನಿಗೆ ಒಂದು ವಾಗ್ದಾನ ಮಾಡಿದ್ರು. ಏನಂತಂದ್ರೆ, ನಿನಗೆ ಏನಾಗುತ್ತದೆ, ಒಂದು ಮಗು ಹುಟ್ಟುತ್ತದೆ ಎಂಬುದಾಗಿ. ಹೌದಾ? ಎಷ್ಟನೇ ವರ್ಷ? ಅವನು 75 ವರ್ಷದವನಿದ್ದಾಗ ಅವನಿಗೆ ಏನು ಬಂತು? ಒಂದು ವಾಗ್ದಾನ ಬಂತು. ನೀನು ನಿನ್ನ ಮನೆಯನ್ನು ಬಿಟ್ಟು, ನಿನ್ನ ಜನರನ್ನು ಬಿಟ್ಟು, ಏನು, ನಾನು ತೋರಿಸುವಂತ ದೇಶಕ್ಕೆ ನೀನು ಹೋಗು, ನಾನು ನಿನಗೆ ಏನ್ ಮಾಡ್ತೇನೆ? ಮಗನನ್ನು ಕೊಡ್ತೇನೆ, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ, ಆಕಾಶದಲ್ಲಿರುವಂತಹ ನಕ್ಷತ್ರಗಳಿಗಿಂತ ಹೆಚ್ಚಾಗಿ ನಿನ್ನ ಸಂತಾನವಾಗುತ್ತದೆ, ಭೂಮಿಯ ಮರಳಿಗಿಂತ ಹೆಚ್ಚಾದದ್ದು ನಿನಗೆ ನಿನ್ನ ಸಂತತಿ ಇರುವುದೆಂಬುದಾಗಿ ದೇವರ ಆತನಿಗೆ ವಾಗ್ದಾನ ಮಾಡ್ತಾ ಇದ್ದಾನೆ. ಆತನು ಆ ವಾಗ್ದಾನವನ್ನು ನಂಬಿದನ? ನಂಬಿದನ? ಮತ್ತೆ ಇಸಾಕನ ಎಲ್ಲಿಂದ, ಇಸ್ಮಾಯಿಲ್ ಎಲ್ಲಿಂದ ಬಂದ? ನಂಬಿದಾದ್ರೆ ಇಸ್ಮಾಯಿಲ್ ಬಂದನಲ್ಲ ನಡುವ, ಇಸ್ಮಾಯಿಲ್ ಬಂದನ ಇಲ್ಲ ಅಂದ್ರೆ ಎಲ್ಲೋ ಏನಾಗಿತ್ತು, ತಾಳ್ಮೆ ಕಳ್ಕೊಂಡಿದ್ದ. ಅದಾದ ಅವನ್ ತಪ್ಪಲ್ಲ, ಸಾರಳು ಅಲ್ಲಿ ಗಡಬಡ ಮಾಡಿಬಿಟ್ಟು. ಸಾರಗ ತಾಳ್ಮೆ ಇಲ್ಲ, ಹೆಣ್ಮಕ್ಳಿಗೆ ನಿಜವಾಗಿ ತಾಳ್ಮೆ ಕಡಿಮೆ ಇರ್ತದೆ. ಗಂಡ್ಮಕ್ಳು ವೇಟ್ ಮಾಡೋಣ ಅಂತಂದ್ರೆ, ಹೆಣ್ಮಕ್ಳು ಅಂತಾರೆ ಇನ್ನು ಇಸ್ಮಾಯಿಲ್ ಗೊತ್ತಾಗ್ಲಿಲ್ಲಮ್ಮ? ಹಾ, ಗೊತ್ತಾಯ್ತಲ್ಲ, ಆಗರಳ ಮಗನು. ಓಕೆನಾ? ಸಾರಳು ಏನ್ ಮಾಡಿದ್ರು, ನಡುವ ಬಂದಳಲ್ಲ, ಹೋಗ್ಲಿ ಏನೋ ದೇವ್ರು ಯಾವಾಗ ಹೇಳಿ, ಆಲ್ರೆಡಿ 20 ವರ್ಷ ಕಳೆದ್ವಪ್ಪ, ಇನ್ನ ಏನು ಕತ್ತಿಲ್ಲ, ಒಬ್ಬನಾಗವಲ್ದು ಬಿಡವಲ್ದು, ನಂದು ಮೈಯಲ್ಲಿ ಶಕ್ತಿನೇ ಇಲ್ಲ, ಎಲ್ಲ ಹೋಯ್ತು, ಇನ್ನ ತಾಳದ್ ಮಾತ್ರ ನನ್ನಿಂದ ಆಗಲ್ಲ, ನಂಗೆ ತಾಳಕ್ಕೂ ಹೇಳ್ಬೇಡ ಅಂತಂತು. ಇವತ್ತು ಲಾಸ್ಟ್ ನಾನು ತಾಳ್ತೀನಿ, ಇದ್ರ ಮುಂದೆಗಿನ ನನ್ನ ತಂಟೆಗೆ ಬಂದರೆ ನಾನು ಯಾರು ಕೇಳೋ ಮಗನೇ ಅಲ್ಲ, ಇದೇ ಕೊನೆ, ಇದೇ ಲಾಸ್ಟ್. ಏನು ಮಾಡ್ತೀವಿ ನಾವು? ಪೇಷನ್ಸ್ ಕಳ್ಕೊಂಡ್ಬಿಡ್ತೀವಿ. ಸೀದಾ ಮತ್ತೆ ಏಕ್ಮಾರ್ ದೋತು ಕೂಡ ಅಂತ ನಾವು, ಹೌದಾ? ಇಲ್ಲಿ ಏನಾಯ್ತು, ಸಾರಳಿಗೂ ತಡೆಯಕ್ಕಾಗಲಿಲ್ಲ. ಏನಪ್ಪ ಅಬ್ರಾಹಂ, ನೀನು ಇನ್ನೂ ಮುತ್ಕನೇ ಆಗೋ, ನಾನು ಮುತ್ಕೆ ಆಗ್ತಾ ಇದ್ದೇನೆ. ದೇವ್ರು ಹೇಳಿದ ಎಕ್ಕಡೂ ಇತ್ತು, ದೇವ್ರು ಹೇಳಿದ ಬಟ್ ಎಲ್ಲೇನ ದೇವ್ರನ್ನು ಮಾತಾಡುವಲ್ಲ ಇಷ್ಟು ದಿನ ಆಯ್ತು. ಅಯ್ಯವ್ರು ಹೇಳಿದ್ರು, ಅಯ್ಯವ್ರು ಎಕ್ಕಡೆ ಹೋಗ್ಬಿಟ್ರು, ನನ್ನ ಗತಿ ಏನಂತಂತ. ಹೌದಾ? ಅದರಲ್ಲಿ ಏನಾಯ್ತು, ಗರ್ಭ ಇತ್ತು. ಬಟ್ ಆದಾಗ್ಯೂ ದೇವರು ತನ್ನ ಮಾರ್ಗ, ತಾನು ಹೇಳಿದಂಥದ್ದನ್ನು ಮರೆಯಲಿಲ್ಲ. ದೇವರು ಹೇಳ್ತಾನೆ, ಇವನು ನಿನಗೆ ಬಾಧ್ಯಸ್ಥನಲ್ಲ, ಇವನನ್ನು ನಾನು ಆಶೀರ್ವಾದ ಮಾಡ್ತೀನಿ, ಇಲ್ಲ ಅಂತ ಇಲ್ಲ, ಆದರೆ ಬಟ್ ಇವನು ಆ ವಾರಸ್ದಾರನಾಗಕ್ಕಾಗಲ್ಲ. ಯಾಕಂದರೆ ನಾನು ನಿನಗೆ ಹೇಳಿದಂತಹ ವಾಗ್ದಾನ ಎಂದು ನಿನ್ನ ಜೀವಿತದಲ್ಲಿ ನೆರವೇರ್ತದೋ ಅದೇ ನಿನಗೆ ಸಮೃದ್ಧಿ ಕೊಡುವಂಥದ್ದಾಗಿದೆ, ಅದೇ ನಿನಗೆ ನಿಜವಾದ ಸಂತೋಷ ಕೊಡುವಂಥದ್ದಾಗಿದೆ, ಅದೇ ನಿನ್ನನ್ನು ಅಭಿವೃದ್ಧಿಗೊಳಿಸುವಂಥದ್ದಾಗಿದೆ. ಇವತ್ತು ಕೆಲವೊಮ್ಮೆ ಏನೋ ಒಂದು ಟೆಂಪ್ರರಿ ವಿಷಯ ನಮ್ಮ ಜೀವಿತದಲ್ಲಿ ಬಂದ, ಸಾಕು ಬಿಡಪ್ಪ ಅಂತಂದು ನಾವೇನು ಮಾಡ್ತೀವಿ, ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತೀವಿ. ಆದರೆ ಯಾವಾಗ ನೀನು ಆ ವಾಗ್ದಾನವರೆಗೂ ಕಾಯ್ತಾ ಇರ್ತೀವೋ, ತಾಳ್ಮೆಯಿಂದ ನೀ ಎದುರು ನೋಡ್ತಾ ಇರ್ತೀವೋ, ಅವಾಗ ಏನಾಗುತ್ತದೆ ಅಂತಂದರೆ, ನಿಜವಾಗಿ ಅದು ನಿನ್ನ ಜೀವಿತದಲ್ಲಿ ನೆರವೇರುವಾಗ ಅದ್ಭುತ ಸಂತೋಷ ನಿನ್ನ ಜೀವಿತದಲ್ಲಿ ಬರ್ತದೆ, ಅದ್ಭುತ ಸಮಾಧಾನ ನೀನು ಹೊಂದುತ್ತೀಯ, ಅದ್ಭುತವಾದಂಥ ಒಂದು ಮಹಿಮೆ ನಿನ್ನ ಜೀವಿತದಲ್ಲಿ ಇರುವಂಥದ್ದಾಗಿದೆ. ಯಾಕೆ ಗೊತ್ತಾ? ಅನೇಕರು ನೋಡಿ ಮಕ್ಕಳಿಗೋಸ್ಕರ ಎದುರು ನೋಡ್ತಾ ಇರ್ತಾರೆ. ಮಕ್ಕಳನ್ನ ನೋಡ್ಬೇಡ್ರಮ್ಮ ನೀವು, ಇಲ್ಲಿ ನೋಡ್ರಿ, ಅವ್ರನ್ನೇ ನೋಡ್ರಿ, ಅದಕ್ಕೆ ಕರ್ಕೊಂಡು ಬಂದ್ರಿ ಅವ್ರನ್ನ, ಇಲ್ಲಿ ನೋಡ್ರಿ, ದೊಡ್ಡವ್ರು ಇಲ್ಲಿ ನೋಡ್ರಿ, ಮಕ್ಕಳು ಬಿಟ್ಟು ಬಿಡ್ರಿ. ಓಕೆ, ಅನೇಕರು ನೋಡ್ತೇವೆ ನಮ್ಮ ಮಕ್ಕಳ ವಿಷಯದಲ್ಲಿ, 1 ವರ್ಷ ಮಕ್ಕಳಾಗಲಿಲ್ಲ, 2 ವರ್ಷ ಮಕ್ಕಳಾಗಲಿಲ್ಲ ಅಂದರೆ ಕೆಲವೊಬ್ಬರು ಆಪ್ಷನ್ಸ್ ತೊಗೊಂಡ್ಬಿಡ್ತಾರೆ, ಬೇರೆ ಮದುವೆ ಮಾಡ್ಕೊಂಡು ಬಿಡಬೇಕು, ಇವ್ರಿಗೆ ಮಕ್ಕಳು ಹುಟ್ಟಲಿಲ್ಲ. ಆದರೆ ಅನೇಕರು ಈ ರೀತಿಯಲ್ಲಿ ಇದ್ದಾರೆ, ಎಷ್ಟೋ ವರ್ಷಗಳು ತಾಳಿ, 10 ವರ್ಷ 12 ವರ್ಷಗಳು ತಾಳಿದ ನಂತರ ಅವರಿಗೆ ಮಕ್ಕಳು ಹುಟ್ಟಿದ್ದಾರೆ. ಅವರ ಸಂತೋಷಕ್ಕೆ ಏನದು ಮಿತಿನೇ ಇಲ್ಲ. ಯಾಕೆ? ಅಷ್ಟು ಸಮಯ ಅವ್ರು ತಾಳಿದ್ದಾರೆ, ಅಷ್ಟು ಹೊತ್ತು ಅವ್ರು ವೇಟ್ ಮಾಡಿದ್ದಾರೆ. ಹಾಗಾಗಿ ನಾವು ಇನ್ನೊಂದೊಂದು ವಚನ ಓದೋಣ. ಹಬಕ್ಕೂಕ್ 2ನೇ ಅಧ್ಯಾಯ ವಚನ 3 ಮತ್ತು 4. ಹಬಕ್ಕೂಕ್ ಹಳೆ ಒಡಂಬಡಿಕೆಯಲ್ಲಿ ಹಬಕ್ಕೂಕ್ 2, 3 ಮತ್ತು 4 ವಚನ. ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಆದರೆ ಪರಿಣಾಮಕ್ಕೆ ತ್ವರೆಪಡುತ್ತದೆ. ಮೋಸ ಮಾಡೋದು ತಡವಾದರೂ ಅದಕ್ಕಾಗಿ ಏನ್ ಮಾಡಿರು? ಕಾದಿರು, ಅದು ಬಂದೇ ಬರುವುದು. ಹಾಲೆಲೂಯಾ. ಅದೇನಾಗಲ್ಲ, ತಾಮಸವಾಗುವುದಿಲ್ಲ, ಅಂದ್ರೆ ಅದು ತಡವಾಗುವುದಿಲ್ಲ. ನೀನೇನ್ ಮಾಡ್ಬೇಕಾದ್ರೆ ಕಾಯಬೇಕು, ನೀನ್ ಜಾಗರೂಕನಾಗಿರಬೇಕು. ಏನಾಗ್ತದೆ, ದೇವರು ಏನ್ ಹೇಳಿದ್ದಾನೆ ಅದು ಏನಾಗ್ತದೆ, ಹಾಗೆ ಆಗ್ತದೆ. ಅದು ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯ. ಅದು ಮತ್ತೆ ಓದಮ್ಮ ಒಂದ್ಸಲ, ಚೆನ್ನಾಗಿ ಕೇಳಿ. ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಆದರೆ
ಪರಿಣಾಮಕ್ಕೆ ತ್ವರೆ ಪಡುತ್ತದೆ, ಮೋಸ ಮಾಡದು. ತಡವಾದರೂ ಅದಕ್ಕೆ ಅದಕ್ಕೆ ನೀನೇನ್ ಮಾಡಬೇಕು? ಏನ್ ಮಾಡಬೇಕು? ಕಾದಿರಬೇಕು. ನೀನು ತಡವಾಗ್ತದೆ. 1 ವರ್ಷ ಹೋಗಿರಬಹುದು, 2 ವರ್ಷ ಹೋಗಿರಬಹುದು, 10 ವರ್ಷ ಹೋಗಿರಬಹುದು. ಆದರೆ ದೇವರ ವಾಗ್ದಾನ ನಿನ್ನ ಕಡೆ ಬಂದಿದ್ದಾದ್ರೆ ಖಂಡಿತ ಅದೇನಾಗ್ತದೆ, ಒಂದಾದ್ರೂ ಒಂದು ದಿನ ಅದು ನೆರವೇರವೇ ಇರ್ತದೆ. ಯಾಕಂದ್ರೆ ಇದು ಯಾರ ಮಾತು ಗೊತ್ತಾ? ದೇವರ ಮಾತು. ಹೌದಾ? ಲೂಕ 21:33 ಅದರಲ್ಲಿ ಏನು ಹೇಳ್ತದೆ ನೋಡಿ. ಲೂಕ 21:21 ಭೂಮಿ ಆಕಾಶಗಳು ಹಾ. ಅಳಿದು ಹೋಗುವವು, ಹಾ. ಆದರೆ ಹಾ. ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಆದರೆ ನನ್ನ ಮಾತುಗಳು, ಯಾರ ಮಾತುಗಳು ಅಳಿದು ಹೋಗುವುದಿಲ್ಲ? ಯೇಸು ಸ್ವಾಮಿಯ ಯೇಸು ಸ್ವಾಮಿಯ ಮಾತುಗಳು ಅಳಿದು ಹೋಗುವುದಿಲ್ಲ. ಇವತ್ತು ನಾನು ನೀನು ಯಾರ ಮಾತನ್ನು ನಂಬುತ್ತೇವೆ? ನಾವು ಯಾವುದೋ ಒಬ್ಬ ಮನುಷ್ಯನ ಮಾತುಗಳನ್ನು ನಂಬುತ್ತಾ ಇಲ್ಲ. ಇಲ್ಲಿ ನಾವು ಯಾವುದೋ ಒಂದು ಮನುಷ್ಯನ ವಿಷಯದಲ್ಲಿ ಮಾತಾಡ್ತಾ ಇಲ್ಲ. ಇವತ್ತು ನನ್ನ ಜೀವಿತಕ್ಕೆ ಯಾವ ಮನುಷ್ಯನ ಮಾತುಗಳಿಂದ ಯಾವುದೇ ಕಾರ್ಯಗಳು ಆಗುವಂಥದ್ದಿಲ್ಲ. ಒಬ್ಬ ಮನುಷ್ಯನ ಮಾತುಗಳು ನಮ್ಮ ಜೀವಿತಗಳನ್ನು ಮಾರ್ಪಡಿಸಲು ಸಾಧ್ಯವಿಲ್ಲ. ಒಬ್ಬ ಮನುಷ್ಯನ ಮಾತುಗಳು ನಮ್ಮ ಜೀವಿತಕ್ಕೆ ಶ್ರೇಷ್ಠವಾದಂಥ ಕಾರ್ಯಗಳನ್ನು ತರಲು ಸಾಧ್ಯ ಇಲ್ಲ. ಆದರೆ ದೇವರ ಮಾತುಗಳು ಏನಂತ ಇದೆ? ಅದು ಭೂಮಿ ಆಕಾಶಗಳು ಅಳಿದು ಹೋದರು, ಆತನ ಮಾತುಗಳು ಏನಾಗುವುದಿಲ್ಲ? ಅಳಿದು ಹೋಗುವುದಿಲ್ಲ. ಆ ಮಾತುಗಳು ಏನಾಗ್ತವೆ? ಅದು ಕಾರ್ಯಸಿದ್ಧಿಗೆ ಬರ್ತವೆ. ಅದು ತಡವಾದರೂ ಅದು ಏನಾಗುವುದಿಲ್ಲ? ನಿಷ್ಫಲವಾಗುವುದಿಲ್ಲ. ಅದು ಖಂಡಿತ ನೆರವೇರುತ್ತದೆ. ಅದು ತನ್ನ ಸಮಯ ಇದೆ. ದೇವರ ಅದಕ್ಕೆ ಒಂದು ಸಮಯ ನೇಮಿಸಿದ್ದಾನೆ. ಆತನು ನನಗೋಸ್ಕರ, ನಿಮಗೋಸ್ಕರ, ಪ್ರತಿಯೊಬ್ಬರಿಗೋಸ್ಕರ ಐಕೈಕವಾಗಿ ಆತನು ಅವರವರ ಜೀವಿತದಲ್ಲಿ ಅವರವರಿಗೆ ನಡೆಯತಕ್ಕಂಥ ಕಾಲದಲ್ಲಿ ಅವರವರಿಗೆ ಏನು ನಡೆಯಬೇಕು ಅದನ್ನು ಆತನು ನೇಮಿಸಿದ್ದಾನೆ. ಆದರೆ ಏನಾಗ್ತದೆ? ನಮ್ಮಲ್ಲಿ ಏನಿಲ್ಲ, ತಾಳ್ಮೆ ಇಲ್ಲ. ನೋಡಿ, ಇನ್ನೊಂದೊಂದು ವಚನ ಓದಿ. 2 ಪೇತ್ರ 3ನೇ ಅಧ್ಯಾಯ 9ನೇ ವಚನದಲ್ಲಿ ಏನು ಹೇಳ್ತದೆ? ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನ. ಕೆಲವೊಬ್ರು ಏನ್ ಮಾಡ್ತಾ ಇದ್ದಾರೆ? ಏನ್ ಅನ್ಕೊಂತಾ ಇದ್ದಾರೆ? ದೇವರು ಏನ್ ಮಾಡ್ತಾ ಇದ್ದಾನೆ? ತಡೆ ಮಾಡ್ತಾ ಇದ್ದಾನೆ. ದೇವರು ಹೇಳಿದ ಮಾತು ನೆರವೇರುತ್ತಾ ಇಲ್ಲ. ಏನು ಆ ಪಾಸ್ಟರ್ ಹೇಳಿದ ಮಾತು ಇನ್ನೂ ಆಗಿಲ್ಲ, ಅವನ ಪ್ರವಾದಿ ಹೇಳಿದ ಮಾತು ನೆರವೇರಿಲ್ಲ, ಇದು ಆಗಿಲ್ಲ, ಅದು ಆಗಿಲ್ಲ ಅಂತ ಏನ್ ಮಾಡ್ತಾ ಇದ್ದಾರೆ? ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಅದೇ ವಿಷಯ ಆಗ್ತದೆ. ಇದು ಯಾವ ವಿಷಯ ಬಗ್ಗೆ? ಎಲ್ಲಿ ನಿಮ್ಮ ದೇವರು ಬರ್ತಾನಂದಲ್ಲ, ಇನ್ನು ಎಲ್ಲಿದ್ದಾನೆ? ಇನ್ನು ಬರಲಿಲ್ಲ ಅಲ್ಲ, ಯಾವಾಗ ಬರ್ತಾನೆ? ಎಷ್ಟು ಹೊತ್ತಿಗೆ ಬರ್ತಾನೆ? ಇನ್ನು ಎಷ್ಟು ವರ್ಷದಿಂದ ನಮ್ಮ ಮುತ್ತಾಂದಿರ ನಮ್ಮ ತಾತಗಳ ಕಾಲಿಂದ ನಾವೇನು ಕೇಳ್ತಾ ಇದ್ದೇವೆ? ದೇವರು ಬರ್ತಾನೆ, ಯೇಸು ಸ್ವಾಮಿ ಬರ್ತಾನೆ, ಇನ್ನು ಬಂದಿಲ್ಲಲ್ಲ, ಎಲ್ಲಿದ್ದಾನೆ? ಅದೇ ಇಲ್ಲಿ ಏನ್ ಹೇಳ್ತದೆ ಈ ವಾಕ್ಯ? ಏನಿರ್ತದೆ? ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಲ್ಲ, ಮೇಲಿಂದ ಹೋದಮ್ಮ. ಕರ್ತನ ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಕೆಲವೊಬ್ರು ಏನ್ ಮಾಡ್ಕೊಂತ ಇದಾರೆ? ದೇವರು ತನ್ನ ವಾಗ್ದಾನಗಳನ್ನು ನೆರವೇರಿಸುವುದಿಲ್ಲ ಅಂತ ಏನ್ ಮಾಡ್ಕೊಂತ ಇದಾರೆ? ತಿಳ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡು. ಇವತ್ತು ನಾವು ಕೂಡ ಅನೇಕ ವೇಳೆ ಆ ರೀತಿಯಲ್ಲಿ ಆಗ್ತದೆ. ಏನಪ್ಪಾ, ಇನ್ನು ಎಷ್ಟು ದಿನ ನಾನು ಹೀಗೆ ಇರ್ಲಿ? ಇನ್ನು ಎಷ್ಟು ದಿನ ನನ್ನ ಮಕ್ಕಳು ಹೀಗೆ ಇರ್ತಾರೆ? ನನ್ನ ಪತಿ ಇಷ್ಟೇ ಹೆಂಗಿರ್ತಾನೆ? ಇನ್ನು ಎಷ್ಟು ದಿನ ನನಗೆ ಕೆಲಸ ಇಲ್ಲದೆ ಇರ್ತೀನಿ? ಇನ್ನು ಎಷ್ಟು ದಿನ ನನಗೆ ಈ ಸಾಲದಲ್ಲಿ ಇರಬೇಕಾಗ್ತದೆ? ದೇವರ ವಾಕ್ಯ ಹೇಳ್ತದೆ, ನಿನ್ನ ಸಾಲ ತೀರಿಸಲ್ಪಡ್ತದೆ, ಆದರೆ ಇನ್ನೂ ನನ್ನ ಸಾಲ ತೀರ್ತಾ ಇಲ್ಲ, ಇನ್ನು ನನ್ನ ಕಷ್ಟಗಳು ದೂರ ಆಗ್ತಾ ಇಲ್ಲ, ಇನ್ನು ಈ ರೋಗದಿಂದ ನನಗೆ ಬಿಡುಗಡೆ ಸಿಗ್ತಾ ಇಲ್ಲ. ನಾವು ಏನು ಮಾಡ್ತಾ ಇದ್ದೀವಿ? ಕಾಯ್ತಾ ಇಲ್ಲ. ಕಾಯೋಕಿನ ಬದಲು ಏನು ಮಾಡ? ಕಾಯುವ ವ್ಯಕ್ತಿ ಏನು ಮಾಡ್ತಾನೆ ಗೊತ್ತಾ? ಅವನು ಸುಮ್ಮನೆ ಇರ್ತಾನೆ. ಅವನು ಕೇವಲ ತನ್ನ ಕೆಲಸ ಮಾಡ್ತಾ ಹೋಗ್ತಾನೆ. ಅವನು ಕಂಪ್ಲೇಂಟ್ ಮಾಡಲ್ಲ. ನಾವು ಮುಂದೆ ಓದ್ತೇನೆ, ಕೆಲವೊಂದು ವಚನಗಳು ಓದುವಾಗ ಗೊತ್ತಾಗ್ತಾರೆ ಒಬ್ಬ ಕಾಯುವ ವ್ಯಕ್ತಿ ಹೇಗಿರ್ತಾನೆ ಎಂಬುದಾಗಿ. ನಿನ್ನ ಜೀವಿತದಲ್ಲಿ ಆ ವಾಗ್ದಾನಗಳು ಸುಮ್ಮನೆ ನೆರವೇರುವುದಿಲ್ಲ. ಒಂದು ಮಾತು ನಿನ್ನ ಜೀವಿತದಲ್ಲಿ ನೆರವೇರಬೇಕಾದ್ರೆ ಏನೆಲ್ಲ ವಿಷಯಗಳು ನಿನಗೆ ಅಡೆತಡೆಗಳು ಇರ್ತವೆ, ಏನೆಲ್ಲ ಸಮಸ್ಯೆಗಳು ನಿನಗೆ ಎದುರಾಗ್ತವೆ, ಯಾವ ವಿಷಯಗಳು ನಿನ್ನನ್ನು ಬೀಳಿಸಲು ಪ್ರಯತ್ನ ಮಾಡ್ತವೆ. ಯಾಕಂದ್ರೆ ಗೊತ್ತಾಯ್ತು, ಈ ವಾಗ್ದಾನ ಮನುಷ್ಯರು ಕೊಟ್ಟಂತ ವಾಗ್ದಾನ ಅಲ್ಲ, ದೇವರ ವಾಗ್ದಾನ. ಇದನ್ನು ನೆರವೇರದಾಗಿ ಯಾರು ಅಡ್ಡಿಗಟ್ಟಬಹುದು ಹೇಳಿ? ಇದಕ್ಕೆ ವಿರೋಧವಾಗಿ ಯಾರು ನಿಂತಿರ್ತಾನೆ? ಸೈತಾನನು. ಸೈತಾನ್ ಕಾಯ್ತಾ ಇದ್ದಾನೆ, ಆ ದುಷ್ಟನ್ ಕಾಯ್ತಾ ಇದ್ದಾನೆ, ಆ ವೈರಿಯು ಕಾಯ್ತಾ ಇದ್ದಾನೆ. ಏನ್ ಕಾಯ್ತಾ ಇದ್ದಾನೆ ಗೊತ್ತಾ? ನಮ್ಮ ಬಾಯಿಂದ ಏನ್ ಬರ್ಬೇಕು? ಇದು ಆಗುದಿಲ್ಲ, ಇದು ನಡೆಯುವುದಿಲ್ಲ, ಸಾಕಾಗಿ ಹೋಯ್ತು. ಅವನು ಇದನ್ನು ಕಾಯ್ತಾ ಇದ್ದಾನೆ. ಅವನು ಕೂಡ ವೇಟ್ ಮಾಡ್ತಾ ಇದ್ದಾನೆ. ಅವನಿಗೆ ಎಷ್ಟು ಪೇಷನ್ಸ್ ಇದೆ ಗೊತ್ತಾ? ನಮ್ಕಿನ ಜಾಸ್ತಿ ಪೇಷನ್ಸ್ ಇದೆ ಅವನಿಗೆ. ನಮ್ಕಿನ ಜಾಸ್ತಿ ಪೇಷನ್ಸ್ ಅವನಿಗಿದೆ. ಬಟ್ ಅವನಿಗೆ ಒಂದು ಪಕ್ಕ ಭರವಸೆ ಇದೆ, ಅವ್ರು ಜಲ್ದಿ ಬಿದ್ದು ಹೋಗ್ತಾರಂತ. ಇವ್ರಿಗೆ ದೇವರಲ್ಲಿ ನಂಬಿಕೆ ಇಲ್ಲ, ಬಟ್ ಅವನಿಗೆ ಅಷ್ಟು ನಂಬಿಕೆ ಇದೆ. ಅವನಿಗೆ ಗೊತ್ತು ದೇವರು ಏನೆಲ್ಲ ಮಾಡ್ಬೋದು ಎಂಬುದಾಗಿ. ಅವನಿಗೆ ಗೊತ್ತು ಅವನ ಕೊನೆ ಯಾವಾಗಿದೆ ಎಂಬುದಾಗಿ. ಅದಕ್ಕಾಗಿ ಅವನೇನು ಮಾಡ್ತಾ ಇದ್ದಾನೆ? ಫಾಸ್ಟ್ ಕೆಲಸ ಮಾಡ್ತಾ ಇದ್ದಾನೆ. ಅವನು ವೇಟ್ ಮಾಡ್ತಾ ಇದ್ದಾನೆ.
ಹೇಗೆಲ್ಲ ಗೊತ್ತಾ? ನಾವು ಓದೋಣ. ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನ ಓದಿ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದ ಪಾದಿಯಲ್ಲಿ ತಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅತ್ಯಂತರ ಅಲ್ಲಿ ಕೂಡ್ರಿ ಅಲ್ಲಿ ಇಲ್ಲ ಎಲ್ಲರೂ ಅಲ್ಲಿ ಒಳಗೆ ಬಂದ್ ಮಾಡ್ತೀನಿ ನೋಡಿ. ಈಗ ಎಲ್ಲರಿಗೂ ಒಳಗೆ ಬಂದ್ ಮಾಡ್ಬಿಡ್ತೀನಿ. ಕೂಡ್ರಿ ಅಲ್ಲಿ ಹೋದ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ನೋಡಿ, ಹತ್ತಿಕೊಳ್ಳುವ. ಸ್ವಲ್ಪ ನಿಧಾನ, ಸರ್ವ ಅಂತ ಓದಬಾರ್ದು. ಪಾಯಿಂಟ್ ಓದಬೇಕು. ಬೈಬಲ್ ಓದುವಾಗ ಈ ರೀತಿಯಲ್ಲಿ ಓದುವಾಗ ಸ್ವಲ್ಪ ಪಾಯಿಂಟ್ ಓದಬೇಕು. ಓಕೆ? ಹಾಂ, ಆದ ಅಭ್ಯಂತರ ಕಾರಣ ಅಲ್ಲಿಂದ ಓದಮ್ಮ. ಮತ್ತೆ ಫಸ್ಟಿಂದ ಬೇಡ, ಎಲ್ಲಿ ಬಿಟ್ಟಿರೋದು. ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ನೋಡಿ, ಎಲ್ಲಾ ನಮ್ಮ ಭಾರವನ್ನು ಸುತ್ತಲೂ ಕೆಲವೊಂದು ಅಭ್ಯಂತರಗಳು ಇದ್ದೇ ಇರ್ತವೆ, ಕೆಲವೊಂದು ಅಡಚಣೆಗಳು ಇರ್ತವೆ, ಕೆಲವೊಂದು ಭಾರಗಳು ಏನಿದ್ದಾವೆ ಅಂತ ಹೇಳಿ. ನನ್ನ ಸುತ್ತಲೂ ಏನಿದ್ದಾವೆ? ಅಭ್ಯಂತರಗಳಿದ್ದಾವೆ, ಭಾರಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ. ಓಕೆ, ಓದಿ. ಭಾರವನ್ನು ಹಾ. ಹತ್ತಿಕೊಳ್ಳುವ ಪಾಪವನ್ನು ಹಾ. ನಾವು ಸಹ ತೆಗೆದಿಟ್ಟು ನಾವು ಏನ್ ಮಾಡ್ಬೇಕು? ಅವುಗಳನ್ನು ಮತ್ತೆ ತೆಗೆದಿಡ್ಬೇಕಂತ. ನಾವೇನ್ ಮಾಡ್ತಾ ಇಲ್ಲ, ತೆಗಿತಾ ಇಲ್ಲ. ದೇವರ ವಾಗ್ದಾನ ನಡೆಯಬೇಕಾದ್ರೆ ನನ್ನ ಸುತ್ತಮುತ್ತಲು ಏನಿದೆ ನಾವು ನೋಡ್ಕೋಬೇಕು. ಈ ವಾಗ್ದಾನ ನೆರವೇರಲಿಕ್ಕೆ ಏನೆಲ್ಲ ಅಡೆತಡೆಗಳು ಬರ್ತಾ ಇದ್ದಾವೆ, ಏನ್ ಅಡಚಣೆ, ಏನ್ ಸಮಸ್ಯೆ ಬರ್ತಾ ಇದೆ, ಯಾಕೆ ನನ್ನ ಜೀವಿತದಲ್ಲಿ ಈ ವಾಗ್ದಾನ ನೆರವೇರಿಕೆ ತಡವಾಗ್ತಾ ಇದೆ ಅಂತ ನಾನು ಮೊದಲು ನೋಡ್ಬೇಕು. ಇಲ್ಲಿ ಪೌಲನು ಬಹಳ ಚೆನ್ನಾಗಿ ಈ ಒಂದು ಇಬ್ರಿಯರಿಗೆ ಬರೆದ ಪದ ಹೇಳ್ತೆ, ನಮ್ಮ ಸುತ್ತಮುತ್ತಲು ಏನ್ ಮಾಡ್ಬೇಕು? ನಾವು ಗಮನ ಕೊಡ್ಬೇಕ್ರಿ. ನಾವು ಕೆಲವೊಮ್ಮೆ ಗಮನನೇ ಕೊಡಲ್ಲ. ನಮ್ಮ ಸುತ್ತಮುತ್ತಲು ನಾವು ನೋಡೋಗೇ ಇಲ್ಲ. ನಾವು ನಮ್ಮ ಪಾದಿಗೆ ನಾವು ಹೋಗ್ತಾ ಇರ್ತೀವಿ, ಆಗಿಲ್ಲ ಅಂತಂದು ಬೇಜಾರಾಗ್ತೀವಿ. ಓಕೆ, ಓದೋಣ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ನಂಬಿಕೆಯನ್ನು ಹುಟ್ಟಿಸುವವನೇನಾಗಿದ್ದಾನೆ? ಪೂರೈಸುವವನು ಕೂಡ ಆಗಿದ್ದಾನೆ ಆತನು. ಅಂದ್ರೆ ನಿಮ್ಮಲ್ಲಿ ಆ ನಂಬಿಕೆ ಹುಟ್ಟಿದೆ, ಮತ್ತೆ ಅದು ಪೂರೈಸ್ತದ. ಬಟ್ ಯಾಕೆ ಪೂರೈಸ್ತಾ ಇಲ್ಲ? ಕೆಲವೊಂದು ಅಡಚಣೆಗಳಿದ್ದಾವೆ, ಕೆಲವೊಂದು ಸಮಸ್ಯೆಗಳಿದ್ದಾವೆ, ಕೆಲವೊಂದು ಪರಿಸ್ಥಿತಿಗಳಿದ್ದಾವೆ, ಕೆಲವೊಂದು ಭಾರಗಳಿದ್ದಾವೆ. ಹಾಗಾಗಿ ಏನಾಗ್ತಾ ಇಲ್ಲ, ನಮ್ಮ ಜೀವಿತದಲ್ಲಿ ಆ ವಾಗ್ದಾನಕ್ಕೆ ನಾವು ಏನಾಗ್ತಾ ಇಲ್ಲ, ಪರಿಪೂರ್ಣ ಆಗಲು ನಮಗೆ ಸಹನೆ ಬರ್ತಾ ಇಲ್ಲ, ನಮಗೆ ಶಕ್ತಿ ಇಲ್ಲ. ಓಕೆ, ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಸ್ಥಿರ ಚಿತ್ತದಿಂದ ಏನ್ ಮಾಡ್ಬೇಕು? ಓಡಬೇಕು. ಹೇಗೆ ಓಡಬೇಕು? ನಿನ್ ಜೀವಿತದಲ್ಲಿ ವಾಗ್ದಾನ ನೆರವೇರಬೇಕಾದ್ರೆ ಗಡಿಬಿಡಿ ಮಾಡಿದ್ರೆ ಬರಲ್ಲ. ನೀನು ಆ ಕಡೆ ಈ ಕಡೆ ಹೋದ್ರೆ ಬರಲ್ಲ. ಬಟ್ ನಿನ್ನ ಲಕ್ಷ್ಯ ಎಲ್ಲಿರ್ಬೇಕು? ಕ್ರಿಸ್ತನ ಶಿಲುಬೆ ಕಡೆ, ಯೇಸು ಸ್ವಾಮಿ ಕಡೆ ನಿನ್ನ ಗಮನ ಇರ್ಬೇಕು. ಅಂದ್ರೆ ಯೇಸು ಸ್ವಾಮಿಯ ಮಾತಿನ ಕಡೆ. ಈಗ ಯೇಸು ಸ್ವಾಮಿ ಕಡೆ ಗಮನ ಇರ್ಬೇಕಂದ್ರೆ ಕೆಲವ್ರಿಗೆ ಅನ್ಸುತ್ತೆ ಎಲ್ಲಿ ಯೇಸು ಸ್ವಾಮಿನೇ ಕಾಣಲ್ಲ. ಹೌದಲ್ಲ? ಎಲ್ಲೇನ ಯೇಸು ಸ್ವಾಮಿ ತೋರಿಸಿ ನೋಡ್ತೀವಿ ಅನ್ನಂತ. ಎಲ್ಲಿ ಹೋಗ್ಲಿ ಯೇಸು ಸ್ವಾಮಿ ನೋಡಕ್ಕ? ಆದ್ರೆ ಬೈಬಲ್ ಅರ್ಥ ಏನಂತಂದ್ರೆ, ಆತನ ವಾಕ್ಯದ ಕಡೆ ಗಮನವಿಡು, ಆತನ ಮಾತಿನ ಕಡೆ ಗಮನವಿಡು. ತಾಳ್ಮೆಯಿಂದ ಅದನ್ನು ಎದುರು ನೋಡ್ತಾ ಇರು, ಓಡ್ತಾ ಇರು, ಮುಂದೆ ಸಾಕ್ತಾ ಇರು. ಅದು ಖಂಡಿತ ನೆರವೇರ್ತದ. ಆತನು ತನ್ನ ಮುಂದೆ ಇಟ್ಟಿದ ಸಂತೋಷಕ್ಕೋಸ್ಕರ ಅವಮಾನವನ್ನು ಲಕ್ಷ್ಯ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಈ ವಚನ, ಚೆನ್ನಾಗಿ ಕೇಳಿದ್ದು. ಓಕೆ, ಅವಮಾನವನ್ನು ಅಲಕ್ಷ್ಯ ಮಾಡಿ. ಯಾವುದು ಅಲಕ್ಷ್ಯ ಮಾಡಿದನು? ಅವಮಾನವನ್ನು. ಯಾವುದಕ್ಕೋಸ್ಕರ? ತನ್ನ ಮುಂದೆ ಏನಿಟ್ಟಿದೆ? ತನ್ನ ಮುಂದೆ ಒಂದು ಸಂತೋಷ ಇದೆ. ಅಂದ್ರೆ ಇವತ್ತು ದೇವರ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರುವಾಗ ನಮಗೆ ಏನಿದೆ, ನಾವೇನು ಬಯಸಿದೆವೋ, ನಮ್ಮ ಏನು ಆಶೆ ಇದೆಯೋ, ನಮ್ಮ ಏನು ನಿರೀಕ್ಷೆ ಇದೆಯೋ, ನಮ್ಮ ಏನು ಬಯಕೆ ಇದೆಯೋ, ಅವು ಎಲ್ಲವೂ ನಾನು ಪಡೆಯಬೇಕಾದ್ರೆ ನನಗೆ ತಾಳ್ಮೆ ಬೇಕು. ಮತ್ತೆ ತಾಳ್ಮೆ ಬೇಕಾದ್ರೆ ನಾನು ಏನು ಮಾಡಬೇಕಾದ್ರೆ ಎಲ್ಲವನ್ನು ಸಹಿಸ್ಕೋಬೇಕಾಗ್ತದೆ. ದೇವರ ಮಾತು ಸುಮ್ಮನೆ ನೆರವೇರುವುದಿಲ್ಲ. ಏನೋ ಇದೊಂದು ಚಾಕ್ಲೇಟ್ ಇಲ್ಲ, ನಾನು ದುಡ್ಡು ಕೊಟ್ಟು ದುಕಾನದಲ್ಲಿ ಹೋಗಿ ಕೊಂಡ್ಕೊಂಡು ಬಂದೆ ಅನ್ನೋದಕ್ಕೆ. ಇದು ನಿನ್ನ ಜೀವಿತವನ್ನು ಮಾರ್ಪಡಿಸುವಂಥ ಮಾತುಗಳು, ನಿನ್ನ ಜೀವಿತಗಳನ್ನು ಬದಲಾಯಿಸುವಂಥ ಮಾತುಗಳು, ನಿನ್ನ ಜೀವಿತದಲ್ಲಿರುವಂಥ ಶಾಪದ ಕ್ರಿಯೆಗಳು ತೆಗೆದುಹಾಕಲ್ಪಡುವಂಥ ಮಾತುಗಳು, ಪಾಪದ ಬಂಧನಗಳು ಮುರಿಯಲ್ಪಡುವಂಥ ಮಾತುಗಳು, ಭಯಂಕರವಾದ ವ್ಯಾಧಿಗಳಿಂದ ಹೊರಗೆ ಬರುವಂಥ ಈ ಮಾತುಗಳು ಸಾಧಾರಣವಾದದ್ದಲ್ಲ. ಇದನ್ನು ಪೂರ ಆಗ್ಬೇಕಂದ್ರೆ ನೀನೇನೆಲ್ಲ ಸಹಿಸ್ಕೋಬೇಕು. ಯೇಸು ಸ್ವಾಮಿ ನೋಡಿ ಹೇಗೆ ಸಹಿಸ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ಅವಮಾನಗಳನ್ನು ಅಲಕ್ಷ್ಯ ಮಾಡಿ ಸಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಹೇಗೆ ಮಾಡಿದಾನೆ ಯೇಸು ಸ್ವಾಮಿ?
ಯಾವ ರೀತಿ ಆತನು ಆ ಪದವಿಗೆ ಮುಟ್ಟನು? ಸುಮ್ಮನೆ ಹೋಗಿ ತಂದೆಯ ಬಲಗಡೆಯಲ್ಲಿ ಕೂತ್ಕೊಂಡನ? ಏನೆಲ್ಲ ಅವನು ಪಟ್ಟನ್ರಿ, ಕಷ್ಟಪಟ್ಟನು, ಶ್ರಮೆ ಪಟ್ಟನು, ವೇದನೆ ಪಟ್ಟನು, ಅವಮಾನವಾಯಿತು, ಉಗುಳಿದ್ರು ಆತನ ಮುಖದ ಮೇಲೆ, ಹೊಡೆಯಿದ್ರು, ಎಷ್ಟೆಲ್ಲ ಸಹಿಸ್ಕೊಂಡನು. ಇವತ್ತು ನಮ್ಮ ಜೀವಿತದಲ್ಲಿ ವಾಗ್ದಾನ ಹಂಗೆ ನೆರವೇರ್ತದ? ಹಂಗೆ ನಮಗೆ ಸಿಗ್ಬಿಡ್ತದ? ದೇವರ ವಾಗ್ದಾನ ನೆರವೇರಬೇಕಂದ್ರೆ ಅಷ್ಟು ಸುಲಭನ? ಅಷ್ಟು ಈಸಿ ಅನ್ಕೊಂತೀವ ನಾವು ಖಾಲಿ ಏನು ಮಾಡ್ತೇವೆ? ಕಂಪ್ಲೇಂಟ್, ಆಗಿಲ್ಲ ಆಗಿಲ್ಲ ಆಗಿಲ್ಲ. ಆದರೆ ನಾನು ಅದಕ್ಕೆ ಸಹಿಸ್ಕೊಳ್ಳಿಕ್ಕೆ ಎಷ್ಟು ಮಟ್ಟಿಗೆ ತಯಾರಿದ್ದೇನೆ? ಆ ವಾಗ್ದಾನ ನನ್ನಲ್ಲಿ ನೆರವೇರಬೇಕಾದ್ರೆ ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಕೊಡಕ್ಕೂ ಕೂಡ ಇಂದ ಆಗಲಿಲ್ಲ. ಇವತ್ತು ನಾವೇನು ಮಾಡ್ತಾ ಇದ್ದೇವೆ? ಅದಕ್ಕೆ ನಾವು ಸಹಿಸ್ಕೊಳ್ತಾ ಇಲ್ಲ, ನಮ್ಮಿಂದ ಆಗ್ತಾ ಇಲ್ಲ, ನಾವು ಕಂಪ್ಲೇಂಟ್ಸ್ ಮಾಡ್ತಾ ಇದ್ದೀವಿ. ಓಕೆ, ಹೌದಮ್ಮ, ಅದನ್ನು ಹೌದು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. ನೋಡಿ, ಆತನ ಏನ್ ಮಾಡಿದಾನೆ? ಪಾಪಿಗಳನ್ನು ಇವು ಎಲ್ಲವನ್ನೂ ಎದುರಿಸಿದಾನ್ರಿ ಸ್ವಾಮಿ. ಎಲ್ಲ ವಿಷಯ ನಾವಾದ್ರೂ ಆ ಲೆವೆಲ್ಗೆ ಹೋಗ್ಲಿಲ್ಲ ಅಂತ ಹೇಳ್ತದೆ. ಇನ್ನು ಆ ಮಟ್ಟಕ್ಕೆ ನೀವು ಹೋಗ್ಲಿಲ್ಲ, ಅಷ್ಟು ಕಷ್ಟ ನಿಮಗೆ ಬರಲಿಲ್ಲ, ಅಷ್ಟು ಹಿಂಸೆ ನಿಮಗೆ ಬರಲಿಲ್ಲ, ಅಷ್ಟು ಅವಮಾನಗಳು ನಿಮಗೆ ಬರಲಿಲ್ಲ. ಆದಾಗ್ಯೂ ನೀವು ಏನು ಮಾಡ್ತಾ ಇಲ್ಲ? ನಾವು ಎದುರಿಸ್ತಾ ಇಲ್ಲ, ನಾವು ತಿಳ್ಕೊತಾ ಇಲ್ಲ, ನಮ್ಮಲ್ಲಿ ಆ ತಾಳ್ಮೆ ಇಲ್ಲ. ಹಾಗಾಗಿ ಇವತ್ತು ನಾವು ತಿಳಿದುಕೊಳ್ಳಬೇಕು, ನನ್ನ ಜೀವಿತದಲ್ಲಿ ವಾಗ್ದಾನ ಯಾಕೆ ನೆರವೇರುತ್ತಾ ಇಲ್ಲ, ಯಾಕೆ ಅದಕ್ಕೆ ತಡವಾಗ್ತಾ ಇದೆ? ಒಂದು, ನಾನು ತಾಳ್ತಾ ಇಲ್ಲ, ಮತ್ತು ನಾನು ಕೆಲವೊಂದು ವಿಷಯಗಳು ನಾನು ಎದುರಿಸಿಕೆಲೆ ಸಿದ್ಧ ಇಲ್ಲ. ಕೆಲವೊಮ್ಮೆ ನಾನು ಬಿದ್ದು ಹೋಗ್ತಾ ಇದ್ದೇನೆ. ಜನರು ನನಗೆ ವಿರುದ್ಧ ಮಾತಾಡುವಾಗ, ಯಾರು ನನ್ನನ್ನು ಅಪಾಯಾಸಪಡಿಸುವಾಗ, ಯಾರು ನನಗೆ ವಿರುದ್ಧವಾಗಿ ನಗುವಾಗ. ನೋಡಿ, ಕೀರ್ತನೆ 22 ವಚನ 22ನೇ ಕೀರ್ತನೆಯಲ್ಲಿ 7ನೇ ವಚನ ಓದಿ. ನನ್ನನ್ನು ನೋಡುವವರೆಲ್ಲರೂ ಹಾಸ್ಯ ಮಾಡುತ್ತಾರೆ. ಅವರು ಓರೆ ತುಟಿ ಮಾಡಿ ತಲೆ ಆಡಿಸುತ್ತಾ, ಯೆಹೋವನು ತನ್ನನ್ನು ರಕ್ಷಿಸುವನೆಂದು ಆತನಲ್ಲಿ ಭರವಸೆ ಬಿಟ್ಟಿದ್ದಾನಲ್ಲ, ಆತನು ಇವನನ್ನು ಮೆಚ್ಚಿದ್ದಾದರೆ ರಕ್ಷಿಸಲಿ ಎಂದು ಹೇಳುತ್ತಾರೆ. ನೋಡಿ, ಇಲ್ಲಿ ಏನಾಗ್ತದೆ? ಕೆಲವೊಬ್ರು ಹೇಳ್ಬೋದು, ನಮ್ಮ ಮೇಲೆ ಅಸಹ್ಯ ಪಡ್ಬೋದು, ನಮ್ಮ ಮೇಲೆ ಮಾತಾಡ್ಬೋದು, ನಗಬಹುದು. ಏನಪ್ಪ, ಇಷ್ಟು ನಾನು ಚರ್ಚ್ ಹೋಗ್ತಾ ಇದ್ದೆ, ಇಷ್ಟು ನಾನು ಏಸಪ್ಪ ಅಂತ ಇದ್ದೆ, ಏನಿನ ಜೀವಿತ ಇನ್ನೂ ಹೀಗೆ ಇದೆಯಲ್ಲ, ನೀ ಇನ್ನೂ ಇದೇ ರೀತಿಯಲ್ಲಿ ಇದೆಯಲ್ಲ, ನಿನ್ನ ಕುಟುಂಬ ಇನ್ನೂ ಹೀಗೆ ಇದೆಯಲ್ಲ, ನೀನಿನ್ನೂ ಅದೇ ಬಂಧನದಲ್ಲಿ ಇದೆಯಲ್ಲ, ನೀನು ಅದೇ ಕಷ್ಟದಲ್ಲಿ ಇದೆಯಲ್ಲ, ನೀನು ಅದೇ ಬಡತನದಲ್ಲಿ ಇದೆಯಲ್ಲ, ಅದೇ ಸಾಲಗಳು ನಿನ್ನನ್ನು ಆವರಿಸಿಕೊಂಡಿದೆಯಲ್ಲ ಅಂತ ನಗಬಹುದು. ನಿನ್ನ ಮೇಲೆ ನಿನಗೆ ಹಾಸ್ಯ ಮಾಡಬಹುದು, ನಿನಗೆ ಕೆಟ್ಟದಾಗಿ ನಡ್ಕೋಬಹುದು. ಆದರೆ ನೀನು ಮಾಡಬೇಕಾದದ್ದೇನು? ನಿನ್ನ ಧೈರ್ಯದಿಂದ ಅದನ್ನು ಎದುರಿಸಬೇಕು. ಆ ವಿಷಯಗಳಿಗೆ ನೀನು ಬಿದ್ದು ಹೋಗಬಾರ್ದು, ಆ ವಿಷಯಗಳಿಗೆ ನೀನು ಸೋತು ಹೋಗಬಾರ್ದು. ನಿನ್ನ ಧೈರ್ಯದಿಂದ ಇರಬೇಕು. ರೋಮಪುರದವರ ಪತ್ರಿಕೆ ಓದಿ, ರೋಮಪುರ ಪತ್ರಿಕೆ 2ನೇ ಅಧ್ಯಾಯ 7ರಿಂದ 10 ವಚನ ಓದಿ. ಯಾರು ಪ್ರಭಾವಮಾನ ಅಲ್ಲಾಡಿಸ್ಬೇಡ, ಇದು ಬೀಳ್ತದ. ಯಾರು ಪ್ರಭಾವಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ನೋಡಿ, ಯಾರಿಗೆ ನಿತ್ಯ ಜೀವವನ್ನು? ಯಾರು ಬೇಸರಗೊಳ್ಳದೆ ಏನ್ ಮಾಡ್ಬೇಕಂತ ನೀನ್ ಮಾಡ್ತಾ ಹೋಗು, ನಿನ್ ಕೆಲಸಗಳು, ನೀವು ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಹೋಗು. ಇನ್ನು ಹೋದಮ್ಮ. ಯಾರು ಸ್ವೇಚ್ಛೆಯುಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ ರೌದ್ರಗಳು ಬರುವವು. ನೋಡಿ, ಯಾರು ಸ್ವೇಚ್ಛೆಯಿಂದ ಕೆಟ್ಟದನ್ನು ಮಾಡ್ತಾರೋ ಅವ್ರಿಗೆ ಏನ್ ಬರ್ತದೆ? ಕೋಪ ರೌದ್ರಗಳು ಅವರ ಮೇಲೆ ಬರ್ತದೆ. ಕೆಟ್ಟದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವು ಸಂಕಟವು ಬರುವವು. ಯಹೂದ್ಯರಿಗೆ ಮೊದಲು, ಅನಂತರ ಗ್ರೀಕರಿಗೆ ಸಹ. ಆದರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವು, ಮಾನವು, ಮನಃಶಾಂತಿಯು ಉಂಟಾಗುವವು. ನೋಡಿ, ಯಾರಿಗೆ ಗೊತ್ತಾ? ಒಳ್ಳೆಯದನ್ನು ಮಾಡುವವರಿಗೆ, ಸರಿಯಾದನ್ನು ಮಾಡುವ, ಖಂಡಿತ ಅವನಿಗೆ ಏನು ಸಿಗ್ತದೆ? ಮಾನ ಸಿಗ್ತದೆ, ಅವನಿಗೆ ಘನತೆ ಸಿಗ್ತದೆ, ಅವನಿಗೆ ಗೌರವ ಸಿಗ್ತದೆ, ಅವನಿಗೆ ಸನ್ಮಾನ ಸಿಗ್ತದೆ. ಅವನ ಜೀವಿತದಲ್ಲಿ ದೇವರ ವಾಗ್ದಾನಗಳು ಖಂಡಿತ ನೆರವೇರುವಂಥದ್ದಾಗಿದೆ. ದೇವರು ಹೇಳಿದಂಥ ಮಾತುಗಳು ಆತನ ಜೀವಿತದಲ್ಲಿ ನೆರವೇರ್ತದೆ.
ಆದರೆ ನೀನು ಹೇಗೆ ಇರಬೇಕು, ನೀನು ಪ್ರಯಾಸ ಪಡ್ತಾ ಇರಬೇಕು. ನಿನ್ನ ಒಳ್ಳೆ ಕೆಲಸವನ್ನು ನೀನು ಬಿಡಬಾರ್ದು, ನಿನ್ನ ನಂಬಿಕೆಯನ್ನು ನೀನು ಬಿಡಬಾರ್ದು, ನಿನ್ನ ಭರವಸೆಯನ್ನು ನೀನು ಬಿಡಬಾರ್ದು. ನೀನು ಮುಂದೆ ಸಾಗುತ್ತಾ ಇರಬೇಕು. ಅಡಚಣೆಗಳು ಬರ್ತಾ ಇದೆ, ಆ ಜನರು ಅವಮಾನ ಮಾಡ್ತಾ ಇದ್ದಾರಾ, ಯಾರು ನಿನ್ನ ಜೊತೆ ನಿಲ್ಲುತ್ತಾ ಇಲ್ಲವಾ, ಭಯ ಪಡಬೇಡ. ದೇವರು ನಿನ್ನೊಂದಿಗೆ ಇರುವಂತ, ದೇವರು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ. ಆತ ನಿನ್ನ ಜೊತೆಯಾಗಿ ಇರುವವನಾಗಿದ್ದಾನೆ. ಅದೇ ರೋಮಪುರದವರ 12:12 ಕ್ರೈಸ್ತರು ನಿರೀಕ್ಷಿಸುವ ಮಹಾ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ, ಉಪದ್ರವದಲ್ಲಿ ಸಹನೆಯುಳ್ಳವರಾಗಿರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಏನ್ ಮಾಡ್ಬೇಕಂತ ನೀವು? ಉಪದ್ರವಗಳಲ್ಲಿ ಹೆಂಗಿರ್ಬೇಕು? ತಾಳ್ಮೆಯಿಂದ ಇರಬೇಕು, ಧೈರ್ಯದಿಂದ ಇರಬೇಕು. ಮತ್ತೆ ಬೇಸರಗೊಳ್ಳದೆ ಏನ್ ಮಾಡ್ಬೇಕು? ನೀನು ನಿನ್ನ ವಾಗ್ದಾನಗೋಸ್ಕರ ನೀನು ಪ್ರಾರ್ಥಿಸುವಂತ ಇರಬೇಕು. ನೀನು ಪ್ರಾರ್ಥನೆ ಮಾಡ್ತಾ ಇರು, ದೇವರು ಖಂಡಿತ ನಿನ್ನ ಜೀವಿತದಲ್ಲಿ ಏನ್ ಮಾಡ್ತಾನೆ? ಕಾರ್ಯ ಮಾಡ್ತಾನೆ. ದೇವರು ನಿನ್ನನ್ನು ಬಿಡುಗಡೆಗೆ ತರ್ತಾನೆ. ಆತನ ವಾಗ್ದಾನದ ಫಲವು ನೀನು ಹೊಂದುತ್ತೀಯ. ಬಟ್ ಹೇಗೆ? ಈ ಎಲ್ಲ ಕಾರ್ಯಗಳು ನಿನ್ನ ಜೀವಿತದಲ್ಲಿ ಬರಬೇಕು. ಕೊನೆಯದಾಗಿ ನಾವು ನೋಡಿ ಮತ್ತಾಯ 10:22 ಏನು ಹೇಳ್ತದೆ? ಮತ್ತಾಯ 10:22 ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಗೆ ಮಾಡುವರು, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ತಾಳುವವನೇ ರಕ್ಷಣೆ ಹೊಂದುವನು. ಹಲ್ಲೆಲೂಯಾ. ಇವತ್ತು ನಾನು ನೀನು ಮಾಡಬೇಕಾಗಿದ್ದೇವೆ. ಆ ವಾಗ್ದಾನ ನೆರವೇರಬೇಕಾ? ಸಮಸ್ಯೆಗಳು ಬರ್ತಾ ಇದ್ದೇವೆ, ಬರಲಿ. ಅಡಚಣೆಗಳು ಬರ್ತಾ ಇದ್ದಾವೆ, ಬರಲಿ. ವಿರೋಧಗಳು ಬರ್ತಾ ಇದ್ದಾವೆ, ಬರಲಿ. ಅದಕ್ಕೆ ಭಯಪಟ್ಟು ಹಿಂಜರಿಯುವುದು ಬೇಡ. ಯಾಕಂದರೆ ದೇವರಿಗೆ ಇಷ್ಟ ಇಲ್ಲ ನಾವು ಹಿಂಜರಿಯಬೇಕೆಂಬುದಾಗಿ. ಯೇಸು ಸ್ವಾಮಿ ಏನೆಲ್ಲ ಮಾಡಿದ್ದಾನೆ ಆತನ ಜೀವಿತದಲ್ಲಿ. ಆತನ ತಂದೆಗೆ ಯೋಗ್ಯ ಮಗನಾಗಿ ಆಗಲಿಲ್ಲ, ತಂದೆಗೆ ಪ್ರಿಯ ಕುಮಾರನಾಗಿ ಆಗಲಿಲ್ಲ. ಅದಕ್ಕೆ ಆತನು ಕೂಡ ಬೆಲೆ ಕಟ್ಟಿದ್ದಾನೆ. ಆವಾಗಲೇ ಆತನು ತಂದೆಗೆ ಪ್ರಿಯನಾದಂಥ ಕುಮಾರನಾಗಿದ್ದಾನೆ, ತಂದೆಗೆ ಒಳ್ಳೆ ಮಗನಾಗಿದ್ದಾನೆ. ಆತನು ತಂದೆಯ ಬಲಗಡೆಯಲ್ಲಿ ಕೂತ್ಕೊಳ್ಳಲಿಕ್ಕೆ ಯೋಗ್ಯನಾಗಿದ್ದಾನೆ. ಇವತ್ತು ನೀವು ಏನು ಮಾಡಲಾರದೆ ಎಲ್ಲ ಬೇಕಂತ ಇದ್ದೀವ, ಎಲ್ಲ ಪಡ್ಕೋಬೇಕಂತ ಇದ್ದೀವ. ಇವತ್ತು ನಾನು ನಿನ್ನ ಎಲ್ಲವನ್ನು ಸಹಿಸ್ಕೊಳ್ಳೋಕ್ಕೆ ಸಿದ್ಧರಿದ್ದೀವ. ನಾವು ಆ ತಾಳ್ಮೆಯಿಂದ ಇರಲು ಸಿದ್ಧ ಇದ್ದೇವೆ. ನಿಜವಾಗಿ ಒಂದು ದಿನ ನನ್ನ ಜೀವಿತದಲ್ಲಿ ಒಂದು ಮಹಾ ಸಂತೋಷ ಬಂದೇ ಬರ್ತದೆ. ಒಂದು ದಿನ ನನಗೆ ಒಂದು ದೊಡ್ಡ ಬಿಡುಗಡೆ ಸಿಗುತ್ತದೆ. ಒಂದು ದಿನ ನನ್ನ ಕುಟುಂಬ ಪರಿಸ್ಥಿತಿಗಳು ಮಾರ್ಪಡ್ತವೆ. ಒಂದು ದಿನ ನನಗೆ ನಿಶ್ಚಯವಾಗಿ ದೇವರ ವಾಗ್ದಾನವು ನನ್ನ ಜೀವಿತದಲ್ಲಿ ನೆರವೇರುತ್ತದೆ. ನಾನು ದೇವರ ಚಿತ್ತವನ್ನು ನೆರವೇರಿಸುತ್ತೇನೆ. ನಾನು ದೇವರಿಗೆ ಇಷ್ಟವಾದಂಥ ರೀತಿಯಲ್ಲಿ ನಡೆದುಕೊಳ್ಳುತ್ತೇನೆ. ನಾನು ದೇವರಿಗೆ ಮೆಚ್ಚುಗೆ ಉಳ್ಳಂಥ ರೀತಿಯಲ್ಲಿ ಇರುತ್ತೇನೆ. ನನ್ನ ನಂಬಿಕೆಯನ್ನು ಬಿಡುವುದಿಲ್ಲ, ನನ್ನ ಪರಿಶುದ್ಧತೆಯನ್ನು ಬಿಡುವುದಿಲ್ಲ, ನನ್ನ ಆಲಯವನ್ನು ಬಿಡುವುದಿಲ್ಲ, ನಾನು ಪ್ರಾರ್ಥಿಸುವುದನ್ನು ಬಿಡುವುದಿಲ್ಲ, ನಾನು ದೇವರ ವಾಕ್ಯವನ್ನು ಓದುವುದನ್ನು ಬಿಡುವುದಿಲ್ಲ. ಏನೇ ಆಗಲಿ ನಾನು ಅದನ್ನು ಹಿಡ್ಕೊಂಡಿರುತ್ತೇನೆ. ಎಷ್ಟೇ ನಿಂದೆಗಳು ಬರಲಿ, ಏನೇ ಅವಮಾನಗಳು ಬರಲಿ, ಅಡಚಣೆಗಳು ಮಾಡ್ತಾನೆ. ಇದು ಯಾರು ಮಾಡ್ತಾರೆ ಗೊತ್ತಾ? ಸೈತಾನನು ಮಾಡ್ತಾನೆ ನಮಗೆ. ಯಾಕೆ? ಅವನಿಗೆ ಗೊತ್ತು, ಯಾ ದಿನ ಈ ಮಗಳ ಜೀವಿತದಲ್ಲಿ, ಈ ಮಗನ ಜೀವಿತದಲ್ಲಿ ಆ ದೇವರ ವಾಗ್ದಾನ ನೆರವೇರಿತಂತಂದ್ರೆ ಆ ದಿನ ನನ್ನದು ಏನು ಅವನ ಮೇಲೆ ನಡೆಯುವುದಿಲ್ಲ ಎಂಬುದಾಗಿ. ಅದಕ್ಕಾಗಿ ಅವನು ನಿಮ್ಮ ವಿರೋಧವಾಗಿ ಯಾವಾಗಲೂ ಕುತಂತ್ರಗಳು ಮಾಡ್ತಾ ಇರ್ತಾನೆ. ನಿಮ್ಮ ವಿರೋಧವಾಗಿ ಜನರನ್ನು ಎಬ್ಬಿಸುತ್ತಾನೆ, ನಿಮ್ಮ ವಿರೋಧವಾಗಿ ಪರಿಸ್ಥಿತಿಗಳನ್ನು ತರ್ತಾನೆ, ನಿಮ್ಮ ವಿರೋಧವಾಗಿ ಅವಮಾನಗಳನ್ನು ತರಬಹುದು, ನಿಮಗೆ ನಿಂದೆಗಳನ್ನು ತರ್ತಾನೆ. ಕೆಲವು ಹಾಸ್ಯ ಮಾಡುವಂಥವ್ರು ನಿಮ್ಮ ಮುಂದೆ ಬರ್ಬೋದು, ನಿಮ್ಮವರೇ ನಿಮಗೆ ವಿರೋಧವಾಗಿ ನಿಲ್ಲಬಹುದು. ಏನೆಲ್ಲ ಘಟನೆಗಳು ನಮ್ಮ ಜೀವಿತದಲ್ಲಿ ನಡೆಯುತ್ತವೆ. ಯಾಕೆ ಗೊತ್ತಾ? ಆ ಒಂದು ವಾಗ್ದಾನದ ಫಲ ನೀವು ಹೊಂದಬಾರದೆಂಬುದಾಗಿ. ಯಾರು ನಿಮ್ಮನ್ನು ತಡೆಗಟ್ಟುವವನಾಗಿದ್ದಾನೆ? ಸೈತಾನನು. ಆದರೆ ಅವನಿಗೆ ಗೊತ್ತು, ಯಾವ ದಿನ ಇವರು ಆ ವಾಗ್ದಾನದ ಫಲ ಒಂದು ಬಿಟ್ಟರಂದರೆ ನನ್ನ ಯಾವ ಅಧಿಕಾರ ಇವರ ಮೇಲೆ ಇರುವುದಿಲ್ಲ. ಇವತ್ತೇನು ನಾವು ನಿಜವಾಗಿ ಆ ರೀತಿಯಲ್ಲಿ ಸಿದ್ಧ ಇದ್ದೇವೆ? ದೇವರೇ ಏನೇ ಬರಲಿ ನಾನು ನಿನ್ನನ್ನು ಬಿಡುವುದಿಲ್ಲ. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಅವಮಾನಗಳು ಬರಲಿ, ಎಷ್ಟೇ ನಿಂದನೆ ಬರಲಿ. ಅದಕ್ಕೆ ಅಲ್ಲಿ ಇಬ್ರಿಯರಿ ಪತ್ರಿಕೆಯಲ್ಲಿ ಹೇಳ್ತದೆ, ಏನು ದೃಷ್ಟಿಸಬೇಕು ನೀನು? ಆ ಶಿಲುಬೆಯನ್ನು ದೃಷ್ಟಿಸ. ಯೇಸು ಸ್ವಾಮಿ ಪಾಪಿಗಳ ಮುಖಾಂತರ ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದನು, ಎಷ್ಟು ಹಿಂಸೆಗಳನ್ನು ಅನುಭವಿಸಿದನು, ಎಷ್ಟು ಅವಮಾನಗಳನ್ನು ಪಟ್ಟನು, ಏನೆಲ್ಲ ಶ್ರಮೆಗಳನ್ನು ಅನುಭವಿಸಿದನು. ಅವುಗಳನ್ನು ಜ್ಞಾಪಕ ಮಾಡಿಕೊಂಡು ಅವುಗಳನ್ನು ನೋಡು ನೀನು. ಅವಾಗ ನನ್ನ ಜೀವಿತದಲ್ಲಿ ಏನಾಗ್ತದೆ? ಆ ವಾಗ್ದಾನ ನೆರವೇರುತ್ತದೆ. ನಾವು ಬೇಕಾದರೆ ನಾವು ದಾನಿಯೇಲ ಅವರ ಜೀವಿತಗಳನ್ನು ನೋಡ್ಬೋದು. ಶದ್ರಕ್, ಮೇಷಕ್, ಅಬೇದನಿಗೂ ಎಂಥ ಧೈರ್ಯವುಳ್ಳಂಥ ಆ ಮೂವರು ಯೌವನಸ್ಥರ ಜೀವಿತ. ಮರಣಕ್ಕೆ ಕೂಡ ಭಯ ಪಡಲಿಲ್ಲ ಅವರು. ನಾವು ದೇವರು ರಕ್ಷಿಸಿದರೆ ನಾವು ದೇವರನ್ನು ನಂಬುತ್ತೇವೆ ಅನ್ಬೋದು. ದೇವರು ನನಗೆ ಒಳ್ಳೇದು ಮಾಡಿದರೆ ದೇವರನ್ನು ನಂಬುತ್ತೆ ಅಂತ ಹೇಳ್ಬೋದು. ದೇವರು ನನ್ನ ಜೀವಿತದಲ್ಲಿ ಏನೋ ಅದ್ಭುತ ಮಾಡಿದರೆ ನಾನು ದೇವರಿಗೆ ಏನಾರು ಕೊಡ್ತೀನಿ ಎಂಬುದಾಗಿ ಹೇಳ್ಬೋದು. ಆದರೆ ಅವರೇನು ಹೇಳ್ತಾ ಇದ್ದಾರೆ ಗೊತ್ತಾ? ಈ ಪ್ರಾಣ ಹೋದು ಪರವಾಗಿಲ್ಲ, ಆತ ನಮಗೆ ರಕ್ಷಿಸಲಿ ಬಿಡಲಿ, ಆದರೆ ನಮಗೆ ಆತನೊಬ್ಬನೇ ದೇವರು.
ನಾವು ಆತನನ್ನೇ ನಂಬುತ್ತೇವೆ, ನಾವು ಆತನನ್ನೇ ಆರಾಧಿಸುತ್ತೇವೆ. ನಿನ್ನ ಮಾತಿಗೆ ನಾವು ಕೇಳಲ್ಲ, ನೀನು ಹೇಳಿದ್ದಕ್ಕೆ ನಾವು ತಲೆ ಬಾಗಲ್ಲ ಎಂಬುದಾಗಿ. ಇವತ್ತು ಅಂಥ ನಂಬಿಕೆ ನಮ್ಮಲ್ಲಿ ಇದೆಯಾ? ಅಂಥ ತಾಳ್ಮೆ ನಮ್ಮಲ್ಲಿ ಇದೆಯಾ? ಅದು ನಮ್ಮಲ್ಲಿ ಇರುವುದಂತೆ. ಆ ದಿನ ಬೆಂಕಿಯಿಂದ ಅವರನ್ನು ಬೀಳಿಸಿದಂಥ ದೇವರು ನಿಮ್ಮನ್ನು ಕೂಡ ಬೀಳಿಸಲು ಶಕ್ತನಿದ್ದಾನೆ, ನಮ್ಮನ್ನು ಕೂಡ ಅಲ್ಲಿಂದ ಪಾರು ಮಾಡಲು ಶಕ್ತನಿದ್ದಾನೆ. ನಮಗೆ ಧೈರ್ಯ ಆತನೇ ನಮ್ಮ ಜೊತೆಯಲ್ಲಿದ್ದು ಕೊಡ್ತಾನೆ. ಆತ ನಮಗೆ ಬಿಡುವುದಿಲ್ಲ. ನಾವು ಬಲಹೀನರಂತ ಗೊತ್ತಿದೆ. ಯಾಕೆ ದೇವರ ಆತ್ಮ ನಮಗೆ ಕೊಡಲ್ಪಟ್ಟಿದೆ? ಪರಿಶುದ್ಧಾತ್ಮ ಯಾಕೆ ಕೊಡಲ್ಪಟ್ಟಿದೆ ಗೊತ್ತಾ? ಯಾಕೆ ಕೊಡಲ್ಪಟ್ಟಿದೆ ಪರಿಶುದ್ಧಾತ್ಮ? ಕೇವಲ ಮಹತ್ಕಾರ್ಯ ಮಾಡಲಿಕ್ಕೆನಾ? ಅದ್ಭುತಗಳು ಮಾಡಲಿಕ್ಕೆನಾ? ಇವತ್ತು ಅನೇಕರಿಗೆ ಪರಿಶುದ್ಧಾತ್ಮ ಅದು ಒಂದೇ ಗೊತ್ತಿದೆ. ಅದು ಏನೇನು ಮಾತಾಡುವಂಥದ್ದು, ಕೈ ಇಡುವಂಥದ್ದು, ಬೀಳಿಸುವಂಥದ್ದು, ಇದು ಮಾಡೋದು, ಇದೇ ಪವಿತ್ರ ಆತ್ಮ ಅನ್ಕೊಂಡ್ಬಿಟ್ರೆ. ಯಾಕೆ ನಿಜವಾಗಿ ದೇವರ ತನ್ನ ಆತ್ಮನ ಕೊಟ್ಟಿದ್ದಾನೆ ಗೊತ್ತಾ? ತನ್ನ ವಾಗ್ದಾನವು ನಮ್ಮ ಜೀವಿತದಲ್ಲಿ ನೆರವೇರಬೇಕಾದರೆ ಆ ಆತ್ಮನ ನಮಗೆ ಸಹಾಯಕನಾಗಿ ನಡೆಯುತ್ತಾನೆ. ಆ ಪವಿತ್ರ ಆತ್ಮನ ನಮಗೆ ಒಳ್ಳೆ ಸಹಾಯಕನಿದ್ದಾನೆ. ಆ ಪವಿತ್ರ ಆತ್ಮ ನಮಗೆ ಜೊತೆಗಾರನಾಗಿದ್ದಾನೆ. ನೋಡಿ, ಯಾವ ಪೇತ್ರನು ಒಂದು ಸಮಯದಲ್ಲಿ ಏನು ಮಾಡಿದ್ದಾನೆ? ಯೇಸು ಸ್ವಾಮಿಯನ್ನು ತಿರಸ್ಕರಿಸಿದ. ಆತ ಯಾರು ನನಗೆ ಗೊತ್ತಿಲ್ಲ, ಭಯಪಟ್ಟ, ತನ್ನ ಪ್ರಾಣಕ್ಕೆ ಭಯಪಟ್ಟ. ಯಾಕಂದರೆ ನಾನು ಯೇಸು ಸ್ವಾಮಿ ಅಂತ ತಿಳಿದಿದ್ದೇನೆ, ಆತ ನನಗೆ ಗೊತ್ತಿದೆ, ಆತನ ಯಾರಂತ ಹೇಳಿದರೆ ನನ್ನನ್ನು ಕೂಡ ಏನು ಮಾಡ್ತಾರೆ? ಹಿಡ್ಕೊಳ್ತಾರೆ, ನನ್ನನ್ನು ಕೂಡ ಸಾಯಿಸ್ತಾರೆ ಎಂಬ ಒಂದು ಭಯವಿತ್ತು. ಆದರೆ ಯಾವತ್ತು ಆ ದೇವರ ಆತ್ಮವು ಆತನಲ್ಲಿ ಕಾರ್ಯ ಮಾಡಿತ್ತು, ಪವಿತ್ರ ಆತ್ಮ ಆತನಲ್ಲಿ ಇಳ್ಕೊಳ್ತು, ಆ ಒಬ್ಬನೆದ್ದು 3,000 ಜನರಿಗೆ ಹೇಳ್ತಾರೆ ಅವನೇ ರಕ್ಷಕನು ಎಂಬುದಾಗಿ. ಹಾಲೆಲೂಯಾ! ದೇವರ ಆತ್ಮ ಅದಕ್ಕೆ ನಮಗೆ ಕೊಡಲ್ಪಟ್ಟಿದೆ. ಆ ಸಾಮರ್ಥ್ಯವು ನನ್ನ ಜೀವಿತದಲ್ಲಿ ಕಾರ್ಯ ಮಾಡಬೇಕೆಂಬುದಾಗಿ. ನಾನು ದೇವರ ವಾಗ್ದಾನಕ್ಕೆ ದೇವರ ಆತ್ಮನನ್ನು ಜೊತೆಯಾಗಿ ನಾನು ನಡೆದಾದರೆ ಖಂಡಿತ ವಾಗ್ದಾನ ಆ ಗುರಿವರೆಗೂ ನಾನು ಮುಟ್ಟುತ್ತೇನೆ. ಆ ಗುರಿಯನ್ನು ತಪ್ಪಿಸಲು ಯಾರಿಂದ ಸಾಧ್ಯವಾಗುವುದಿಲ್ಲ. ಏನೇ ಬರಲಿ ನಮ್ಮ ಜೀವನದಲ್ಲಿ, ಎಂಥ ಅಡಚಣೆಗಳೇ ಬರಲಿ, ಆದರೆ ದೇವರ ಆತ್ಮ ನನ್ನಲ್ಲಿ ಇರುವುದಾದರೆ ಪ್ರತಿ ಕ್ಷಣ ಆತ ನಮ್ಮನ್ನು ಉತ್ತೇಜನ ಪಡಿಸ್ತಾ ಇರ್ತಾನೆ. ಭಯ ಪಡಬೇಡ, ಧೈರ್ಯಗೆಡಬೇಡ, ಪ್ರಾರ್ಥಿಸು. ನೀನು ದೇವರ ಆಲಯವನ್ನು ಹಿಡ್ಕೋ, ದೇವರ ಸೇವಕರ ಮಾತುಗಳಿಗೆ ವಿಧೇಯರಾಗು, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊ ಎಂಬುದಾಗಿ ಪ್ರತಿ ಕ್ಷಣ ನಮ್ಮನ್ನು ಯಾರು ಉತ್ತೇಜನ ಪಡಿಸ್ತಾರೆ ಅಂದರೆ ದೇವರ ಆತ್ಮನು. ಅದಕ್ಕೆ ಪವಿತ್ರ ಆತ್ಮ ನಮಗೆ ಸಹಾಯಕನಾಗಿದ್ದಾನೆ. ಅದಕ್ಕೆ ಆತನು ಒಳ್ಳೆಯ ಸಹಾಯಕ. ನಾವು ಯಾವಾಗಲೂ ಕುಗ್ಗಿದ್ದೇವಾ? ಪ್ರಾರ್ಥನೆ ಮಾಡಿ ದೇವರ ಆತ್ಮನೇ ಸಹಾಯ ಎಂಬುದಾಗಿ. ನೋಡಿ, ಒಂದು ಬಲವನ್ನು ಅನುಭವಿಸ್ತೀರ. ದಾರಿ ಕಾಣ್ತಾ ಇಲ್ಲವಾ? ಪ್ರಾರ್ಥನೆ ಮಾಡಿ, ಪವಿತ್ರ ಆತ್ಮ ದಾರಿ ತೋರಿಸ್ತಾನೆ. ಖಂಡಿತ ಮಾರ್ಗ ಮಾಡ್ತಾನೆ. ಅದಕ್ಕಾಗಿ ದೇವರ ಆತ್ಮ ಕೊಡಲ್ಪಟ್ಟಿದೆ. ಇವತ್ತು ಈ ವಾಕ್ಯ ನಮಗೆ ಏನು ತಿಳಿಸ್ತಾ ಇದ್ದಾನೆ? ನಿನ್ನ ತಾಳ್ಮೆಯಿಂದ ಇರಬೇಕು. ಖಂಡಿತ ದೇವರ ವಾಗ್ದಾನ ನಿನ್ನ ಜೀವಿತದಲ್ಲಿ ನೆರವೇರುತ್ತದೆ. ಇನ್ನೊಂದೇನು ಮಾಡಬೇಕಂದ್ರೆ ಆತನ ಚಿತ್ತನೆ ನೆರವೇರಿಸಬೇಕು. ಆತನ ಚಿತ್ತ ಏನು? ಪರಿಶುದ್ಧತೆಯಲ್ಲಿ ಇರು, ನಂಬಿಕೆಯಿಂದ ಇರು, ದೇವರ ವಾಕ್ಯಕ್ಕೆ ವಿಧೇಯನಾಗಿರು, ದೇವರ ಸಭೆಗೆ ಕೂಡಿದವನಾಗಿರು, ದೇವ ಸೇವಕರಿಗೆ ಅಧೀನನಾಗಿರು. ಪ್ರತಿನಿತ್ಯ ಪ್ರಾರ್ಥನೆ, ವಾಕ್ಯ ಇವೆಲ್ಲ ಬಹಳ ಮುಖ್ಯ. ಒಂದಕ್ಕೆ ಒಂದೆಲ್ಲ ಕೂಡಿದಾಗೆ, ಇವು ಬೇರೆ ಬೇರೆ ಅಲ್ಲ. ಇವೆಲ್ಲ ಕೂಡಿದಾಗೆ ನಾವೊಂದು ಪರಿಪೂರ್ಣತೆಯಲ್ಲಿ ಬರ್ತೇವೆ. ಹೌದಲ್ಲ? ಒಬ್ಬ ಮನುಷ್ಯನ ಪರಿಪೂರ್ಣನ ಹೇಗೆ ಕಾಣ್ತಾನೆ ಅಂದರೆ ಅವನಿಗೆ ಎಲ್ಲ ಅಂಗಗಳಿದ್ರೇನೆ. ಒಂದು ಕೈ ಇಲ್ಲ, ಒಂದು ಕಾಲಿಲ್ಲ ಅಂತಂದರೆ ಅವನು ಹೇಗಿದ್ದಾನೆ? ಪೂರ್ಣ ಇದ್ದಾನ? ಇಲ್ಲ. ಹಾಗೆ ಇವೆಲ್ಲ ಪೂರ್ಣ ಇದೆ. ಕೆಲವೊಬ್ರು ಅನ್ಕೋಬೋದು, ಸಭೆ ಚರ್ಚೆ ಆಗಬೇಕು, ನನ್ನ ಮನೇಲಿ ಪ್ರಾರ್ಥನೆ ಮಾಡ್ಬೋದು, ಪಾಸ್ಟರೇ ಆಗ್ಬೇಕು ನಂದಂತ ಅನ್ಕೋಬೋದು ಅಲ್ಲ. ಬಟ್ ಹಾಗೆ ಅಲ್ಲ. ಇದು ದೇವರು ಪ್ರತಿಯೊಂದೊಂದು ಕಾರ್ಯಗಳು ನಿಮ್ಮ ಜೀವಿತವನ್ನು ಸರಿಯಾದ ರೀತಿಯಲ್ಲಿ ರೂಪಿಸೋದಕ್ಕೋಸ್ಕರ ಆತ ನೀವೆಲ್ಲವನ್ನು ಇಟ್ಟಿದ್ದಾನೆ. ಇವೆಲ್ಲವನ್ನು ಅನುಸರಿಸಿ ನಾವು ನಡೆದಾದರೆ ಖಂಡಿತ ಆ ವಾಗ್ದಾನದ ಫಲವನ್ನು ಹೊಂದುತ್ತೇವೆ. ಆ ತಾಳ್ಮೆಯು ನಮ್ಮಲ್ಲಿ ಬರ್ತದೆ. ದೇವರು ನಮ್ಮ ಜೀವಿತದಲ್ಲಿ ಉತ್ತಮ ಆಶೀರ್ವಾದಗಳನ್ನು ತರುವ ಆತನಾಗಿದ್ದಾನೆ. ದೇವರ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಲಿ. ಕೊನೆಯದಾಗಿ ನಮ್ಮ ತಲೆಗಳನ್ನು ಬಾಗಿಸಿ ನಾವು ಕಣ್ಣುಗಳನ್ನು ಮುಚ್ಚೋಣ. ಇವತ್ತು ನೀವು ಯಾವುದನ್ನು ಎದುರು ನೋಡುತ್ತಾ ಬೇಸತ್ತುಗೊಂಡಿರ? ನೀವು ಯಾವ ವಿಷಯಕ್ಕೋಸ್ಕರ ಕುಗ್ಗಿ ಹೋಗಿದ್ದೀರ? ಇದುವರೆಗೂ ಈ ಕಾರ್ಯ ನನ್ನ ಜೀವಿತದಲ್ಲಿ ಆಗಿಲ್ಲ ಅಂತಂತ ನಿರಾಶೆ ಆಗಿದ್ದೀರ? ಇದುವರೆಗೂ ನನಗೆ ಈ ಆಶೀರ್ವಾದ ಸಿಕ್ಕಿಲ್ಲ ಎಂಬುದಾಗಿ ಬೇಸರಗೊಂಡಿದ್ದೀರಾ? ನೀನು ದೇವರಲ್ಲಿ ಇರಬೇಕಾದಂಥ ನಂಬಿಕೆಯನ್ನು ಬಿಟ್ಟಿದೆಯಾ? ನಿನ್ನ ದೇವರ ಚಿತ್ತವನ್ನು ನೆರವೇರಿಸದೆ ನೀನು ನಡೀತಾ ಇದೆಯಾ? ಆಲೋಚಿಸು ನನ್ನ ಪ್ರಿಯರೇ. ಬನ್ನಿ ನಾವೆಲ್ಲ ನಮ್ಮ ಸ್ಥಳದಲ್ಲಿ ಎದ್ದು ನಿಂತುಕೊಳ್ಳೋಣ. ಸ್ವಲ್ಪ ಹೊತ್ತು ಆಲೋಚಿಸಿ. ಇವತ್ತು ಯಾಕೆ ದೇವರ ವಾಗ್ದಾನವು ನನ್ನ ಜೀವಿತದಲ್ಲಿ ನೆರವೇರುತ್ತಾ ಇಲ್ಲ ಎಂಬುದಾಗಿ, ಯಾಕೆ ದೇವರ ಮಾತುಗಳು ನನ್ನ ಜೀವಿತದಲ್ಲಿ ಪೂರ್ಣವಾಗುತ್ತಾ ಇಲ್ಲ, ನಾನು ಏನು ತಪ್ಪು ಮಾಡಿದ್ದೇನೆ ಎಂಬುದಾಗಿ ಆಲೋಚಿಸಿ ನೋಡಿ. ಇವತ್ತು ನಿನಗೆ ಬಂದಂಥ ಅಡಚಣೆಗಳ ಮಧ್ಯದಲ್ಲಿ ನಿನ್ನ ದೇವರಿಗೆ ದೂಷಿಸಿದ್ಯಾ? ನಿನ್ನ ದೇವರಿಗೆ ವಿರೋಧವಾಗಿ ಮಾತಾಡಿದ್ಯಾ?
ನಿನ್ನ ದೇವರೇ ಇಲ್ಲ ಎಂಬುದಾಗಿ ನೀನು ಆಲೋಚಿಸಿದ್ಯಾ? ನೋಡಿ, ನಿನಗೋಸ್ಕರ ನನಗೋಸ್ಕರ ಯೇಸು ಸ್ವಾಮಿ ಎಲ್ಲವನ್ನು ಸಹಿಸಿಕೊಂಡಿದ್ದಾನೆ. ಸುಮ್ಮನಿದ್ದಾನೆ ಆತ. ಅವಮಾನ ಸಹಿಸಿಕೊಂಡ, ನಿಂದೆಗಳನ್ನು ಸಹಿಸಿಕೊಂಡ, ಪ್ರಾಣವನ್ನು ಸಹ ಕೊಟ್ಟನು. ಪಾಪಿಗಳ ಕೈಯಿಂದ ಆತನು ಏನೆಲ್ಲ ಅನುಭವಗಳನ್ನು ಮಾಡಿದ್ದಾನೆ. ಆತನನ್ನು ದೃಷ್ಟಿಸು ಎಂಬುದಾಗಿ ವಾಕ್ಯ ಹೇಳ್ತದೆ. ಆತನು ನೋಡು, ನೀವು ಒಳ್ಳೆ ಕಾರ್ಯಗಳು ಮಾಡ್ತಾ ಇರು, ನಿನ್ನ ನಂಬಿಕೆಯಿಂದ ಮುಂದೆ ಸಾಗುತ್ತಾ ಇರು. ದೇವರು ನಿನಗೆ ಕೊಡತಕ್ಕದನ್ನು ಆತನು ಕೊಡಲು ಶಕ್ತನಿದ್ದಾನೆ. ಆ ನಿತ್ಯ ಜೀವ ನಿನಗೋಸ್ಕರ ಇದೆ. ನಿನ್ನ ಜೀವಿತದಲ್ಲಿ ಆತನು ಮಾಡಿದಂಥ ವಾಗ್ದಾನಗಳು ನೆರವೇರುವಂಥದ್ದಾಗಿದೆ. ನನ್ನ ಮಗನೇ, ನನ್ನ ಮಗಳೇ, ಭಯ ಪಡಬೇಡ, ಭಯ ಪಡಬೇಡ. ಯಾರು ಏನು ಹೇಳ್ತಾ ಇದ್ದಾರೆ ಎಂಬುದಾಗಿ ಅವರ ಮಾತುಗಳನ್ನು ಕೇಳಿ ಭಯ ಪಡಬೇಡ. ಪರಿಸ್ಥಿತಿಗಳನ್ನು ನೋಡಿ ಭಯ ಪಡಬೇಡ, ಧೈರ್ಯಗೆಡಬೇಡ. ಕೇವಲ ಕ್ರಿಸ್ತನನ್ನು ದೃಷ್ಟಿಸು. ಆತನ ವಾಕ್ಯಗಳನ್ನು ನಂಬಿಕೆಯಿಂದ ಹಿಡ್ಕೋ. ದೇವರ ಆಲಯವನ್ನು ಹಿಡ್ಕೋ. ಪ್ರಾರ್ಥನೆ ಜೀವಿತದಲ್ಲಿ ಬೆಳಿ, ವಾಕ್ಯದಲ್ಲಿ ಬೆಳಿ, ನಂಬಿಕೆಯಲ್ಲಿ ಇರು, ಪರಿಶುದ್ಧತೆಯಲ್ಲಿ ಇರು, ದೇವರಿಗೆ ಯೋಗ್ಯನಾಗಿರು. ಆತ ನಿನ್ನ ಜೀವಿತದಲ್ಲಿ ಆತನ ವಾಗ್ದಾನಗಳನ್ನು ನೆರವೇರಿಸ್ತಾನೆ. ಅದು ನಿನಗೆ ತಾಳ್ಮೆಯನ್ನು ಉಂಟು ಮಾಡುತ್ತದೆ. ಯಾಕಂದರೆ ಕೊನೆಯವರೆಗೂ ತಾಳುವವನೇ ಅವನು ರಕ್ಷಣೆ ಹೊಂದುವನೆಂಬುದಾಗಿ ಹೇಳ್ತಾ ಇದೆ. ಇವತ್ತು ದೇವರು ಹೇಳಿದಂಥ ಎಲ್ಲ ವಾಗ್ದಾನಗಳು ನೆನಪು ಮಾಡಿಕೊ, ತಿರುಗಿ ನೆನಪು ಮಾಡಿಕೊ. ನಾವು ಪ್ರತಿ ವರ್ಷದ ಒಂದು ಕೊನೆ ದಿನದಲ್ಲಿ ಒಂದು ವಾಗ್ದಾನವನ್ನು ವರ್ಷಗೋಸ್ಕರ ನಾವು ಪಡೆದಿರ್ತೇವೆ. ಆದರೆ ಅದು 1-2 ದಿನದಲ್ಲಿ ಅದನ್ನು ಮರೆತು ಬಿಟ್ಟಿರ್ತೇವೆ. ಅದು ನಮಗೆ ನೆನಪಿಗೂ ಇರುವುದಿಲ್ಲ. ಆದರೆ ನೀನು ನೆನೆಸಿಕೊ ಇವತ್ತು. ಯಾಕೆ ಗೊತ್ತಾ ನೀನು ಮರಿತೀಯ? ಯಾಕೆ ನಾವು ಮರಿತಾ ಇದ್ದೇವೆ ಅಂದರೆ ನಮ್ಮಲ್ಲಿ ತಾಳ್ಮೆ ಇಲ್ಲ. ಅದಾಗುತ್ತದೋ ಬಿಡುತ್ತದೋ ಬಿಟ್ಟು ನಾವು ಬೇರೆ ಯಾವುದೋ ವಿಷಯಗಳನ್ನು ಆಲೋಚಿಸ್ತಾ, ಬೇರೆ ಯಾವುದೋ ಕಾರ್ಯಗಳಿಗೆ ನಮ್ಮನ್ನು ನಾವು ಒಪ್ಪಿಸ್ತಾ ಇದ್ದೇವೆ. ಆದರೆ ದೇವರು ಈ ವರ್ಷದಲ್ಲಿ ನಿಮಗೋಸ್ಕರ ಏನು ಮಾಡಬೇಕೆಂದು ಆಲೋಚಿಸ್ತಾನೆ. ಅದನ್ನೊಂದು ಸಲ ಜ್ಞಾಪಕ ಮಾಡಿಕೊಂಡು ತಿರುಗಿ ಅದಕ್ಕೋಸ್ಕರ ಪ್ರಾರ್ಥಿಸುವಂಥದ್ದನ್ನು ಆರಂಭಿಸಿ. ತಿರುಗಿ ಅದಕ್ಕೋಸ್ಕರ ದೇವರ ಮುಂದೆ ಬನ್ನಿ. ಖಂಡಿತ ಆತನು ಹೇಳಿದ್ದನ್ನು ನೆರವೇರಿಸುತ್ತಾರೆ. ಮಹಾ ಉನ್ನತನಾದಂಥ ನನ್ನ ಪರಲೋಕ ತಂದೆ, ಯೇಸು ಕ್ರಿಸ್ತನ ನಾಮದಲ್ಲಿ ಅಪ್ಪ, ಹೌದು ನಮಗೆ ತಾಳ್ಮೆ ಇಲ್ಲದಂಥವರಾಗಿದ್ದೇವೆ ಕರ್ತನೆ. ಅಪ್ಪ, ನಮಗೆ ಸಹಾಯ ಮಾಡು ಕರ್ತನೆ. ನಾವು ತಾಳ್ಮೆಯಿಂದ ಇರಬೇಕು ದೇವರೇ. ನಾವು ನಿನ್ನ ವಾಗ್ದಾನಗೋಸ್ಕರ ಕರ್ತನೆ ಅಪ್ಪ, ನಿನ್ನ ಚಿತ್ತವನ್ನು ನೆರವೇರಿಸಿ ನಿನ್ನ ವಾಗ್ದಾನದ ಫಲವನ್ನು ಹೊಂದಬೇಕು ಅಪ್ಪ. ಅದಕ್ಕೆ ಯೋಗ್ಯರನ್ನಾಗಿ ಮಾಡು ದೇವ. ನೀನು ಕೊಟ್ಟಂತ ಸಭೆ ದೇವರೇ, ಆ ಒಂದು ತಾಳ್ಮೆಯಿಂದ ನಿನ್ನನ್ನು ಎದುರು ನೋಡುವಂತ ಸಭೆಯಾಗಿರಲಿ ಕರ್ತನೆ. ನಿನ್ನ ವಾಗ್ದಾನಗಳನ್ನು ದೇವರೇ ನಂಬುವಂತ ಸಭೆಯಾಗಿರಲಿ ಕರ್ತನೆ. ನಿನ್ನ ಮಾತುಗಳಿಗೆ ವಿಧಿಯರಾಗಿ ನಡೆಯುವಂತ ಸಭೆಯಾಗಿರಲಿ ಕರ್ತನೆ ಅಪ್ಪ. ನಿನ್ನ ವಾಗ್ದಾನಗಳು ಹೊಂದುವಂತ ಸಭೆಯನ್ನಾಗಿ ಮಾರ್ಪಡಿಸು ಕರ್ತನೆ ದೇವ. ಕೂಡಿ ಬಂದಂತ ಎಲ್ಲರಿಗೋಸ್ಕರ ಸ್ತೋತ್ರ ಮಾಡ್ತೇನೆ. ನಾನು ನಂಬುತ್ತೇನೆ ಕರ್ತನೆ, ಪ್ರತಿಯೊಬ್ಬರಲ್ಲಿ ಮತ್ತೊಮ್ಮೆ ಒಂದು ಹೊಸ ಉಜ್ಜೀವನವನ್ನು ಉಂಟು ಮಾಡಿದ್ದೇವೆ. ಒಂದು ಹೊಸ ನಿರೀಕ್ಷೆ, ಒಂದು ಹೊಸ ಬಲವನ್ನು ಈ ಸಮಯದಲ್ಲಿ ಕೊಟ್ಟಿದ್ದೇವೆ. ನಿರಾಶೆಯನ್ನು ದೂರ ಮಾಡಿದ್ರಿ ಕರ್ತನೆ ಅಪ್ಪ, ನಂಬಿಕೆಯನ್ನು ದೂರ ಮಾಡಿದ್ರಿ ಕರ್ತನೆ. ತಿರುಗಿ ಅವರ ಒಂದು ವಾಗ್ದಾನದ ಕಡೆ ದೇವರೇ ತಾಳ್ಮೆಯಿಂದ ದೇವರೇ ಅದನ್ನು ಎದುರು ನೋಡುವಂತೆ ನೀನು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತಾ ಇದ್ದಾನೆ ದೇವರೇ. ಸ್ತೋತ್ರ ಮಾಡ್ತಾ ಇದ್ದಾನೆ. ನಿನ್ನ ವಾಕ್ಯದೊಂದಿಗೆ ಮಾತನಾಡಿದಂಥ ದೇವರೇ ನಿನಗೆ ಸ್ತೋತ್ರ ದೇವರೇ. ಪ್ರತಿಯೊಬ್ಬೊಬ್ಬರನ್ನು ಆಶ್ವಾಸಿ ನಿನ್ನ ಕೃಪೆಯಲ್ಲಿ ನಡೆಸಿ. ನೀವು ತಾನೇ ಮಹಿಮೆ ಯೇಸು ಕ್ರಿಸ್ತನ. ಆಮೆನ್. ಓಕೆ, ಒಂದು ಸಮಯದಲ್ಲಿ ನಾವು ಹಾಗೆ ನಿಂತಿರುವಾಗ ಒಂದು ಹಾಡನ್ನು ಹಾಡುತ್ತಾ ಈ